ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಿಮ್ಮ ಸೋಲ್ ಸ್ಟೋರಿನ ಎಕ್ಸ್ಪ್ಲೋರ್ ಮಾಡೋಣ. ನಿಮ್ಮ ಸೋಲ್ದು ಎವಾಲ್ವ್ಮೆಂಟ್ ಹೆಂಗಿದೆ, ಹೇಗೆ ಬೆಳೀತಾ ಇದ್ದೀರಾ ಸೋಲ್ ಲೆವೆಲಲ್ಲಿ, ನಮ್ಮ ಫಿಸಿಕಲ್ ಲೆವೆಲಲ್ಲಿ, ನಮ್ಮ ಈ ಲೈಫ್ ಲೆವೆಲಲ್ಲಿ ಅಷ್ಟೇ ಅಲ್ಲ, ಸೋಲ್ ಲೆವೆಲಲ್ಲಿ ನಿಮ್ಮ ಎವಲ್ಯೂಷನ್ ಹೆಂಗಿದೆ, ಏನೆಲ್ಲ ಅಚೀವ್ಮೆಂಟ್ಸ್ ಆಲ್ರೆಡಿ ನೀವು ಮಾಡಿದ್ದೀರಾ ನೀವು ಸೋಲ್ ಲೆವೆಲಲ್ಲಿ, ಮತ್ತು ನಿಮ್ಮದು ಜನರಲ್ ಆಗಿ ನಿಮ್ಮ ಸೋಲ್ ಸ್ಟೋರಿ ಏನು ಅಂತ ಹೇಳಿ ಇವತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆಕಾಶಿಕ್ ರೆಕಾರ್ಡ್ಸ್ಗೆ ಟ್ಯಾಪ್ ಮಾಡಿ ಮೆಸೇಜಸ್ ತರೋಣ ಅಂತ ಹೇಳಿದ್ರು. ಆಕಾಶಿಕ್ ರೆಕಾರ್ಡ್ಸ್ ಬಂದು ಅದು ಹೈಯರ್ ಡೈಮೆನ್ಷನಲ್ಲಿ ನಮ್ಮ ಪ್ರತಿ ಒಂದು ಎಕ್ಸಿಸ್ಟೆನ್ಸ್ ಯೂನಿವರ್ಸ್ ಸೃಷ್ಟಿ ಆದಾಗಿಂದ, ಈ ಪ್ರಪಂಚ ಅಷ್ಟೇ ಅಲ್ಲ ಇಡೀ ಯೂನಿವರ್ಸ್ ಸೃಷ್ಟಿ ಆದಾಗಿಂದ ಏನೆಲ್ಲ ಆಗಿದೆ, ಏನೆಲ್ಲ ಥಾಟ್ಸು, ಏನೆಲ್ಲ ಆ್ಯಕ್ಷನ್ಸು, ಏನೆಲ್ಲ ಈವೆಂಟ್ಸು ಪ್ರತಿ ಒಂದೂ ರೆಕಾರ್ಡ್ ಎನರ್ಜೆಟಿಕಲಿ ರೆಕಾರ್ಡ್ ಮಾಡಿಟ್ಟಿರೋದನ್ನ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ಸೊ ಅದು ಬಂದು ಎನರ್ಜೆಟಿಕ್ ರೆಕಾರ್ಡ್ಸ್, ಅದು ಫಿಸಿಕಲ್ ಡಾಕ್ಯುಮೆಂಟ್ಸ್ ಥರ ಅಲ್ಲ, ಎನರ್ಜೆಟಿಕ್ ರೆಕಾರ್ಡ್ಸ್ ಅಂತ ಅದು. ಸೊ ಆ ಎನರ್ಜಿಗೆ ಟ್ಯಾಪ್ ಮಾಡಿದಾಗ ನಮ್ಮ ಎಂಟೈರ್ ಸೋಲ್ ಸ್ಟೋರಿ, ಪಾಸ್ಟ್, ಪ್ರೆಸೆಂಟ್, ಪೊಟೆನ್ಷಿಯಲ್, ಫ್ಯೂಚರ್ ಇದೆಲ್ಲದರದ್ದು ಇನ್ಫಾರ್ಮೇಷನ್ ಬರುತ್ತೆ. ಸೊ ಇವತ್ತು ಸ್ಪೆಸಿಫಿಕ್ ಆಗಿ ಆಕಾಶಿಕ್ ರೆಕಾರ್ಡ್ಸ್ಗೆ ಟ್ಯಾಪ್ ಮಾಡಿ ನಿಮ್ಮ ಸೋಲ್ ಸ್ಟೋರಿನ ನೋಡೋಣ. ಓಕೆ, ಐ ಹೋಪ್ ಯು ಆರ್ ಎಕ್ಸೈಟೆಡ್ ಟು ನೋ ನಿಮ್ಮ ಸೋಲ್ ಸ್ಟೋರಿ ಬಗ್ಗೆ. ಲೆಟ್ಸ್ ಬಿಗಿನ್. ಆ್ಯಸ್ ಯೂಶುವಲಿ ನಮ್ಮ ಹತ್ರ 2 ಫೈಲ್ ಇದೆ. ಇದು ಫೈಲ್ ನಂಬರ್ 1, ಇದು ಫೈಲ್ ನಂಬರ್ 2. ಎರಡರಲ್ಲಿ ಯಾವುದರಲ್ಲಿ ಮೆಸೇಜಸ್ ಇದೆ, ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಸೋಲ್ ಸ್ಟೋರಿ. ಓಕೆ, ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಶುರು ಮಾಡ್ತೀನಿ. ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಸೋಲ್ ಸ್ಟೋರಿ, ಇದು ನಿಮ್ಮ ರೀಡಿಂಗ್. ಓಕೆ, ಫಸ್ಟ್ ಮೆಸೇಜು ನಾನು ರೆಕಾರ್ಡ್ ನಿಮ್ಮ ಫೈಲ್ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 144 1 minute 44 secondsಲ್ಲಿ. ಸೊ 144 ಸ್ಪಿರಿಚುಯಾಲಿಟಿನಲ್ಲಿ ಇನ್ ಜನರಲ್ ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ನಂಬರ್ ನಮಗೆ ಅರ್ಥಗೆ ಅಟ್ ದ ಟೈಮ್. ಸೊ 144 ಆಲ್ಸೋ ಸಿಂಬಲೈಸಸ್ ನಿಮ್ಮ ಮಿಷನ್. ನೀವು ಈ ಲೈಫ್ ಟೈಮಲ್ಲಿ ತುಂಬ ದೊಡ್ಡ ಲೈಫ್ ಮಿಷನ್ ಇಟ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಾ ಈ ಲೈಫಲ್ಲಿ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನ್ಸ್ನ ರೇಸ್ ಮಾಡಿಕೊಂಡು ನಾನು ಮದರ್ ಅರ್ತ್ಗೆ ಹೆಲ್ಪ್ ಮಾಡ್ತೀನಿ, ಭೂಮಿ ತಾಯಿಗೆ ರೇಸ್ ಆಗೋದಕ್ಕೆ, ಅವರ ಎನರ್ಜಿ ರೇಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನೀವು ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ಲೈಫ್ ಮಿಷನನ್ನು ಹೊತ್ಕೊಂಡು ಈ ಟೈಮ್ ರೀಇನ್ಕಾರ್ನೇಟ್ ಮಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಮತ್ತು ನೀವು ತುಂಬ ಪ್ರಾಬ್ಲಮ್ಸ್ನೆಲ್ಲ ಅನುಭವಿಸ್ತಿದ್ರೆ ಅದೇ ಕಾರಣ. ಯಾಕೆಂದರೆ ನೀವು ಆ ಪ್ರಾಬ್ಲಮ್ಸ್ನೆಲ್ಲ ಈ ಜನ್ರೇಷನಲ್ ಕರ್ಸಸ್ ಅಥವಾ ಜನ್ರೇಷನಲ್ ಪ್ಯಾಟರ್ನ್ಸು ಇದನ್ನೆಲ್ಲ ಬ್ರೇಕ್ ಮಾಡಿದಾಗ ನಾವು ಹೊಸ ಜನ್ರೇಷನ್ಗೆ ಹೊಸ ದಾರಿ ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಆ ಡಾರ್ಕ್ ಎನರ್ಜಿನ, ಅನ್ನೆಸೆಸರಿ ಥಾಟ್ ಪ್ಯಾಟರ್ನ್ಸ್, ಬರೀ ನಮ್ಮದೊಂದೇ ಥಾಟ್ ಪ್ಯಾಟರ್ನ್ಸ್ ಅಲ್ಲ, ನಾವು ಭೂಮಿ ಶುರು ಆದಾಗಿಂದ ಎಷ್ಟು ಥಾಟ್ಸ್ ಎಲ್ಲ ಥಿಂಕ್ ಮಾಡಿ, ಎಷ್ಟು ಥಾಟ್ಸ್ ಇದೆ ಅದೆಲ್ಲನೂ ಎಕ್ಸಿಸ್ಟೆನ್ಸಲ್ಲಿ ಇವತ್ತಿಗೂ ಇರತ್ತೆ. ಆ ಥಾಟ್ ಒಂದ್ಸಲ ನಮ್ಮ ಮೈಂಡಲ್ಲಿ ಆ ಥಾಟ್ ಬಂದ ಮೇಲೆ ಅದೆಲ್ಲೂ ಹೋಗೋದಿಲ್ಲ, ಅದೊಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ. ಸೊ ನಾವು ಕಲೆಕ್ಟಿವ್ ಆಗಿ ಆ ಥಾಟ್ ಪ್ಯಾಟರ್ನ್ನ ಕ್ರಿಯೇಟ್ ಮಾಡಿಬಿಟ್ಟಿರ್ತೀವಿ. ಕಲೆಕ್ಟಿವ್ ಆಗಿ ಜನರು ಇವಾಗ ದುಡ್ಡಂದರೆ ಕಷ್ಟ ಅಂತ ಹೇಳಿ ಸುಮಾರು ಜನ ಒಂದೇ ಥಾಟ್ನ ಹಾಕ್ತಿರ್ಬೋದು. ಸೊ ಅದೊಂದು ಕಂಪ್ಲೀಟ್ಲಿ ಒಂದು ಥಿಕ್ ಡಾರ್ಕ್ ಕ್ಲೌಡ್ ಥರ ಅದು ಹಾಗೆ ಸ್ಟಕ್ ಆಗೋಗಿರುತ್ತೆ. ಸೊ ನೀವು ಈ ಥರ ಆ ಸ್ಟಕ್ ಆಗಿರೋ ಎನರ್ಜಿನ, ಹಳೆ ಥರ ಆಲೋಚನೆಗಳನ್ನು, ಹಳೆ ಥರ ಜನರು ಯಾವಾಗಲೂ ಇದ್ದಂಗೆ ಇದ್ದಾರೆ, ಏನು ಬದಲಾಗ್ತಾ ಇಲ್ಲ. ಸೊ ನೀವು ಈ ಟೈಮಲ್ಲಿ ಭೂಮಿ ಮೇಲೆ ಬಂದಿರೋದು ಏನಾದರೂ ಬದಲಾವಣೆ ತರಬೇಕು ಅಂತ, ಈ ಥಾಟ್ ಪ್ಯಾಟರ್ನ್ಸ್ನೆಲ್ಲ ಬ್ರೇಕ್ ಮಾಡಬೇಕಂತ, ಆ್ಯನ್ಸೆಸ್ಟ್ರಲ್ ಲೀನೇಜಲ್ಲಿ ಬರ್ತಾ ಇರೋ ಥಾಟ್ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡಬೇಕಂತ, ಹೊಸತನ ತರಬೇಕು ಅಂತ. ಅದು ತರೋದಕ್ಕೆ ಫಸ್ಟು ನೀವು ಈ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿ, ಸಾಲ್ವ್ ಮಾಡಿ, ಅದರಿಂದ ಆಚೆ ಬಂದಾಗ ನಿಮ್ಮದು ಆಬ್ವಿಯಸ್ಲಿ ನಿಮ್ಮ ಥಾಟ್ಸು, ನಿಮ್ಮ ವೈಬ್ರೇಷನ್ಸ್ ಎಲ್ಲ ರೇಸ್ ಆಗಿರುತ್ತೆ. ಯಾಕೆಂದರೆ ನೀವು ಅದನ್ನು ಫೇಸ್ ಮಾಡಬೇಕಾಗಿರತ್ತೆ, ಫೇಸ್ ಮಾಡಿನೇ ಅದರಿಂದ ಆಚೆ ಬರಬೇಕಾಗಿರತ್ತೆ. ಸೊ ಹಾಗಾಗಿ ನಿಮ್ಮ ವೈಬ್ರೇಷನ್ಸ್ ನೀವು ರೇಸ್ ಮಾಡಿಕೊಂಡಾಗ ನಿಮ್ಮ ಸುತ್ತಮುತ್ತಿನ ವೈಬ್ರೇಷನ್ಸು ರೇಸ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಈ ಥಾಟ್ ಪ್ಯಾಟರ್ನ್ಸ್ ಏನಿದೆ, ಕಲೆಕ್ಟಿವ್ ಥಾಟ್ ಪ್ಯಾಟರ್ನ್ಸ್, ಅಲ್ಲಿಗೆ ನೀವು ಅದನ್ನು ಬ್ರೇಕ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಥರ ದೇರ್ ಆರ್ ಸೋ ಮೆನಿ
ಸೋ ಮೆನಿ ಪೀಪಲ್, ಸೋ ಮೆನಿ ಸೋಲ್ಸ್ ಇವಾಗ ಭೂಮಿ ಮೇಲೆ ಬರೀ ಇದೇ ಕೆಲಸಕ್ಕೆ ಅಂತಲೇ ಬಂದಿದ್ದಾರೆ, ಟು ಬ್ರೇಕ್ ದ ಪ್ಯಾಟರ್ನ್ಸ್. ಓಕೆ, ಭೂಮಿನಲ್ಲಿ ಇವಾಗ ನಾವು ಈ ಪ್ಯಾಟರ್ನ್ಸ್ನೆಲ್ಲ ಬ್ರೇಕ್ ಮಾಡಲಿಲ್ಲ ಅಂದರೆ ನಮ್ಮ ಎವಲ್ಯೂಷನ್ ತುಂಬ ಕಷ್ಟ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಫೇಸಲ್ಲಿದ್ದೀವಿ ನಾವು ಭೂಮಿ ಮೇಲೆ ಅಟ್ ದ ಮೊಮೆಂಟ್. ಯಾಕೆಂದರೆ ಭೂಮಿನೇ I don't know if you know this concept or not, but definitely in future ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಬಟ್ ಇಡೀ ಭೂಮಿನೇ ನೆಕ್ಸ್ಟ್ ಎವಲ್ಯೂಷನ್ಗೆ ಹೋಗ್ತಾ ಇದೆ, ನೆಕ್ಸ್ಟ್ ವೈಬ್ರೇಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ನಾವಿರೋದು ಭೂಮಿನಲ್ಲಿ ಇವಾಗ 3D ಅಂತ ಹೇಳ್ತೀವಿ, ಥರ್ಡ್ ಡೈಮೆನ್ಷನಲ್ಲಿದ್ದೀವಿ. ಥರ್ಡ್ ಡೈಮೆನ್ಷನಲ್ ಎನರ್ಜಿ ನಮ್ಮದು, ಟೈಮ್ ಸ್ಪೇಸ್ ಫಾರ್ಮ್ಯಾಟಲ್ಲಿದ್ದೀವಿ ನಾವಿವಾಗ. ಬಟ್ ಅರ್ಥನೇ ಬಂದು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ, 4D 5D ಎನರ್ಜಿಗೆ ಹೋಗ್ತಾ ಇದೆ. ದಟ್ ಈಸ್ 5th ಡೈಮೆನ್ಷನ್. ಆ ಡೈಮೆನ್ಷನ್ಗೆ ಅರ್ತ್ ಮೂವ್ ಆದಾಗ ನಮ್ಮ ಓಲ್ಡ್ ಎನರ್ಜಿ, ಹಳೆ ಆಲೋಚನೆಗಳು, ಹಳೆ ಥರ ಜೀವನ ಮಾಡೋದು, ಇದು ಯಾವುದೂ ಅಲ್ಲಿ ಮ್ಯಾಚ್ ಆಗೋಲ್ಲ. ಅಲ್ಲಿ ಬಂದು ಲವ್ ವಿಲ್ ಬಿ ದ ಫೌಂಡೇಶನ್. 5th ಡೈಮೆನ್ಷನ್ ಫೌಂಡೇಶನ್ ಬಂದು ಹಾರ್ಟ್ ಚಕ್ರ. ನಿಮ್ಮ ಬಾಡಿನಲ್ಲೂ ನೋಡ್ಕೊಳ್ಳಿ, 5th ಚಕ್ರ ಬಂದು ಹಾರ್ಟ್ ಚಕ್ರ. ಸೊ ಅರ್ತ್ ಬಂದು 3rd ಡೈಮೆನ್ಷನ್ ಅಂತ ಅಂದರೆ ಸೋಲಾರ್ ಪ್ಲೆಕ್ಸಸ್, 3ನೇ ಚಕ್ರದಿಂದ ಅದು ಅಸೆಂಡ್ ಆಗಿ 5th ಚಕ್ರಕ್ಕೆ ಹೋಗ್ತಾ ಇದೆ, ಹಾರ್ಟ್ ಚಕ್ರ. ಸೊ ನೀವು ಈ ಟ್ರಾನ್ಸಿಷನನ್ನು, ಭೂಮಿ ಈ ಟ್ರಾನ್ಸಿಷನ್ ಆಗಬೇಕಾದ್ರೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದೀರಾ ನೀವು, ನಿಮ್ಮ ಎನರ್ಜಿನ ರೇಸ್ ಮಾಡಿಕೊಂಡು. ಸೊ ಡೆಫಿನೆಟ್ಲಿ ನಿಮ್ಮ ಸೋಲ್ ಈಸ್ ವೆರಿ 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 ಪವರ್ಫುಲ್. ನೀವು ಅಂದ್ಕೊಂಡಿರೋ ಥರ ನೀವು ವೀಕ್ ಅಲ್ಲ. ನೀವು ನನ್ನ ಕೈಲಿ ಏನಾಗಲ್ಲ ಇದೆಲ್ಲ ಅಂದ್ಕೊಳ್ತಿದ್ರೆ, ಓ ಮೈ ಗಾಡ್, ಯು ಆರ್ ವೆರಿ ವೆರಿ ಪವರ್ಫುಲ್. ಗ್ರೂಪ್ ನಂಬರ್ 1 ಸಿಕ್ಕಾಬಡೆ ಪವರ್ಫುಲ್ ಸೋಲ್ ನೀವು. ಈ ಎನರ್ಜೀಸ್ನೆಲ್ಲ ನಾನು ಟ್ರಾನ್ಸ್ಮ್ಯೂಟ್ ಮಾಡ್ತೀನಿ, ನಾವು ಹೊಸತನಕ್ಕೆ ಈ ನಾಂದಿ ಹಾಡ್ತೀನಿ ಅಂತ ಹೇಳ್ತಾರಲ್ಲ, ಆ ಥರ ನಾನು ಹೋಗಿ ಐ ಹೋಲ್ಡ್ ದ ಸ್ಪೇಸ್ ಫಾರ್ ನ್ಯೂನೆಸ್. ಅರ್ತ್ ಮೂವ್ ಆಗೋದಕ್ಕೆ ನಾನು ಸಹಾಯ ಮಾಡ್ತೀನಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿ ಭೂಮಿ ಮೇಲೆ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಡ್ಸ್ ಕೂಡ ಟಚ್ ಮಾಡಿಲ್ಲ, ಅಷ್ಟೊಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಮತ್ತು ಅಷ್ಟೊಂದು ಮೆಸೇಜಸ್ ಬರ್ತಾ ಇದೆ ಆಕಾಶಿಕ್ ರೆಕಾರ್ಡ್ಸಿಂದ ನಿಮಗೋಸ್ಕರ. ಯಾಕೆಂದರೆ ನಿಮಗೆ ಗೊತ್ತಿಲ್ಲ, ಅದು ನೀವು ಮರ್ತೋಗಿದ್ದೀರಾ. ಇವತ್ತಿನ ರೀಡಿಂಗಲ್ಲಿ ಅದನ್ನು ನೆನಪಿಸ್ಬೇಕು. ನೀವಿಲ್ಲಿ ಏನೋ ಒಂದು ಜೀವನ ಮಾಡ್ತಾಯಿದ್ದೀನಿ, ಏನೋ ಆಗ್ತಾಯಿದೆ ನನ್ನ ಜೀವನದಲ್ಲಿ, ನನಗೇನು ಇಂಪಾರ್ಟೆನ್ಸ್ ಇಲ್ಲ ಅಂದ್ಕೊಂಡಿದ್ರೆ, ಓ ಮೈ ಗಾಡ್, ಗ್ರೂಪ್ ನಂಬರ್ 1 ಯು ಆರ್ ಹಿಯರ್ ಮದರ್ ಅರ್ತ್ ಅಸೆನ್ಷನ್ಗೆ ಹೆಲ್ಪ್ ಮಾಡಬೇಕಂತ ಹೇಳಿ. ಓಕೆ, ಸೊ ದಟ್ ಈಸ್ ಹ್ಯೂಜ್, ದಟ್ ಈಸ್ ಆಬ್ಸಲ್ಯೂಟ್ಲಿ ಹ್ಯೂಜ್. ಓಕೆ, ಸೊ ಕಾರ್ಡ್ಸ್ ಥ್ರೂ ಏನು ಹೇಳ್ತಾರೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಈ ರೀಡಿಂಗಿಗೆ ಕಾರ್ಡ್ಸೇ ಬೇಡ. ಆಕಾಶಿಕ್ ರೆಕಾರ್ಡ್ಸ್ಗೆ ನಾವು ಯಾವಾಗ ಟ್ಯಾಪ್ ಮಾಡ್ತೀವಿ, ಆ ಎನರ್ಜೀಸು ಈಸಿಯಾಗಿ ಮೆಸೇಜಸ್ ಬರುತ್ತೆ, ತುಂಬ ಇನ್ಫಾರ್ಮೇಷನ್ ಬರುತ್ತೆ. 15 ಮಿನಿಟ್ಸ್ ರೀಡಿಂಗ್ ಆಗೋದೇ ಇಲ್ಲ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಮಾಡಿದಾಗ. ಬಟ್ ಅದನ್ನು ಕಂಡೆನ್ಸ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಯು ಹ್ಯಾವ್ ಅ ಬಿಗ್ ಸೋಲ್ ಮಿಷನ್ ಇಲ್ಲಿ, ಅರ್ತ್ ಮೂವ್ ಆಗೋದಕ್ಕೆ. ಮತ್ತು ಇನ್ನೊಂದೇನಂತಂದರೆ, ಅದು ಅಸೆನ್ಷನ್ ಬಂದು, ಅರ್ಥದ ಮೂವ್ಮೆಂಟ್ ಬಂದು ಇಮ್ಮಿಡಿಯೇಟಾಗಿ ಆಗಲ್ಲ. ಇಟ್ ಟೇಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಅದು ಇವಾಗ ಸ್ಟಾರ್ಟ್ ಆಗಿದೆ. 2022ನಲ್ಲಿ ಅರ್ತ್ ಬಂದು ನೆಕ್ಸ್ಟ್ ಡೈಮೆನ್ಷನಿಗೆ ಮೂವ್ ಆಗೋದಕ್ಕೆ ಸ್ಲೋ ಆಗಿ ಶುರು ಮಾಡಿದೆ. ಸೊ ಇಟ್ ಈಸ್ ಅ ಲಾಂಗ್ ಪ್ರಾಸೆಸ್. ನಾವು ಇನ್ನೂ ಒಂದು 3 ಇನ್ಕಾರ್ನೇಷನ್ ಮಾಡ್ಕೊಂಡು ಬಂದರೂ ಅರ್ತ್ ಇನ್ನೂ ಟ್ರಾನ್ಸಿಷನ್ ಫೇಸಲ್ಲೇ ಇರುತ್ತೆ. ಬಟ್ ಅದಕ್ಕೆ ನಾವು ಹೆಲ್ಪ್ ಮಾಡಬೇಕು. ನಾವು ಯಾವಾಗ ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಳ್ತೀವಿ, ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಎನರ್ಜಿ. ನೀವು ಇಲ್ಲಿ ಬಂದಿರೋದೇ ಎಲ್ಲ ಹಳೇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಇದು ನಮ್ಮ ಮನೆಗೆ ಲಿಮಿಟೆಡ್ ಅಲ್ಲ, ನಮ್ಮ ಮೈಂಡಿಗೆ ಲಿಮಿಟೆಡ್ ಅಷ್ಟೇ ಅಲ್ಲ, ಇಡೀ ಅರ್ಥಲ್ಲಿ ಏನೇನು ಗಾರ್ಬೇಜ್ ಇದೆ, ಏನೇನು ಥಾಟ್ ಪ್ರಾಸೆಸ್ ನಡೀತಾ ಇದೆ, ಏನೆಲ್ಲ ಹಳೆ ಆಲೋಚನೆಗಳಿದೆ, ಪಾಲಿಟಿಕ್ಸಲ್ಲಿರ್ಬೋದು, ಯಾವುದೇ ಏರಿಯಾನಲ್ಲಿರ್ಬೋದು, ಯಾವುದು ಹಳೇದಾಗಿದೆ, ಯಾವುದು ಸ್ಟೇಲ್ ಆಗಿದೆ, ಯಾವುದು ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ. ಈ ರಿಲಿಜಿಯನ್ ಹೆಸರಲ್ಲಿ ಎಷ್ಟೊಂದು ಗಲಾಟೆಗಳು ನಡೆಯುತ್ತೆ. ನಿಮಗೆ ಮೋಸ್ಟ್ಲಿ ಇದೆಲ್ಲ ನಂಬಿಕೆ ಇಲ್ಲ ಅನಿಸುತ್ತೆ. ಯಾವ ರಿಲಿಜನ್ ನನಗೆ ಇಂಪಾರ್ಟೆಂಟ್ ಅಲ್ಲ, ನನಗೆ ಮನುಷ್ಯತ್ವ ಇಂಪಾರ್ಟೆಂಟು, ಒಳ್ಳೆ ಮನುಷ್ಯರಾಗಿರೋದು ಇಂಪಾರ್ಟೆಂಟು ನನಗೆ ಅಂತ ಆಲೋಚಿಸ್ಬೋದು ನೀವು. ಎಲ್ಲ ಹಳೆ ಆಲೋಚನೆಗಳು ಇಷ್ಟು ಕಾಲದಿಂದ ಜನರು ಆಲೋಚನೆ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಒಂದೇ ಥರ, ನಾವು ಈ ಕಾಸ್ಟು, ನಾವು ಈ ಕಲರು, ನಾವು ಈ ಕ್ರೀಡು, ನಾವು ಇದಕ್ಕೆ ವಿ ಬಿಲಾಂಗ್ ಟು ದಿಸ್, ವಿ ಬಿಲಾಂಗ್ ಟು ದ್ಯಾಟ್. ನೀವು ಅದನ್ನೆಲ್ಲ ಬ್ರೇಕ್ ಮಾಡಬೇಕಂತ ಬಂದಿರೋದು. ಮೋಸ್ಟ್ಲಿ ನೀವು ತುಂಬ ಬ್ರಾಡ್ ಮೈಂಡ್ ಅವ್ರು ಇರ್ತೀರಾ, ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿರ್ತೀರಾ. ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ, ಇಲ್ಲ ತುಂಬ ಟ್ರಿಗರ್ ಆಗ್ತಾ ಇದೆ ಅಂದರೆ ಅದನ್ನು ಬ್ರೇಕ್ ಮಾಡೋಕ್ಕೆ ಬಂದಿದ್ದೀರಾ ನೀವು. ಯಾಕೆ ನನಗೆ ಟ್ರಿಗರ್ ಆಗ್ತಾ ಇದೆ, ಯಾಕೆ ನನಗೆ ಬೇರೆ ರಿಲಿಜನನ್ನು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾಕೆ ನನಗೆ ಇವ್ರನ್ನ ಕಂಡ್ರೆ ಕೋಪ ಬರ್ತಾ ಇದೆ. ಸೊ ಇದನ್ನೆಲ್ಲ ಡೀಪಾಗಿ ಅನಾಲಿಸಿಸ್ ಮಾಡಿ ನಿಮ್ಮನ್ನು ನೀವು ಇದರಿಂದ ಆಚೆ ತಂದ್ಕೊಳ್ಳೋ ಪ್ರಯತ್ನ ಮಾಡ್ತಾ ನಿಮ್ಮ ವೈಬ್ರೇಷನ್ಸ್ನ ರೇಸ್ ಮಾಡಿಕೊಂಡು ಅರ್ತ್ ವೈಬ್ರೇಷನನ್ನು ನೀವು ರೇಸ್ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಡೆಫಿನೆಟ್ಲಿ ಹಿಯರ್ ಟು
ಹೆಲ್ಪ್ ಮದರ್ ಅರ್ತ್ ಟ್ರಾನ್ಸಿಷನ್ ಆಗೋದಕ್ಕೆ ಥರ್ಡ್ ಡೈಮೆನ್ಷನಿಂದ ಫಿಫ್ತ್ ಡೈಮೆನ್ಷನಿಗೆ. ಓಕೆ, ಸೊ ಯುವರ್ ಸೋಲ್ ಇಸ್ ಹಿಯರ್ ಆನ್ ಅ ಮಿಷನ್. ಡೆಫಿನೆಟ್ಲಿ ಯು ಆರ್ ಹಿಯರ್ ಆನ್ ಅ ಮಿಷನ್. ಗ್ರೂಪ್ ನಂಬರ್ 1. ಯಾ, ಸ್ಲೋ ಆ್ಯಂಡ್ ಸ್ಟಡಿ. ಈ ಪ್ರಾಸೆಸ್ ಬಂದು ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ಸ್ಲೋ ಆ್ಯಂಡ್ ಸ್ಟಡಿ. ಅವರು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಯೋಚನೆ ಮಾಡಬೇಡಿ. ಇಷ್ಟು ಪ್ರಾಬ್ಲಮ್ಸ್ ಇದ್ದರೆ, ಇನ್ ಕೇಸ್ ಯು ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂತ ಅಂದರೆ ಜೀವನದಲ್ಲಿ, ನಿಮಗೆ ಆ ಶಕ್ತಿ ಇದೆ, ಅದನ್ನು ಸಾಲ್ವ್ ಮಾಡೋಷ್ಟು ಶಕ್ತಿ ನಿಮಗಿದೆ. ಯಾಕೆಂದರೆ ನಿಮಗಿದು ಫಸ್ಟ್ ಲೈಫ್ ಟೈಮ್ ಅಲ್ಲ. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮದು ಬರೀ ಅರ್ಥ ಮೇಲೆ ಅಷ್ಟೇ ಅಲ್ಲ ನಿಮ್ಮ ಇನ್ಕಾರ್ನೇಷನ್ ಆಗಿರೋದು. ನಿಮ್ಮ ಸೋಲ್ ಬಂದು ತುಂಬ ಬೇರೆ ಬೇರೆ ಪ್ಲ್ಯಾನೆಟ್ಸಲ್ಲಿ, ಬೇರೆ ಸ್ಟಾರ್ ಸಿಸ್ಟಮಲ್ಲೆಲ್ಲನೂ ಇನ್ಕಾರ್ನೇಟ್ ಆಗಿತ್ತು. ಅಂದರೆ ಅಲ್ಲಿನೂ ಜೀವನ ಮಾಡಿ, ಅಲ್ಲಿ ಲೈಫ್ ಹೆಂಗಿರುತ್ತೆ ಎಲ್ಲ ನೋಡಿ ಬಂದು ಅರ್ಥ ಮೇಲೆ ಬಂದಾಗ ಅರ್ತ್ ಲೈಫ್ ತುಂಬ ಕಷ್ಟ ಇರುತ್ತೆ. ಒಂದು ಮೇಜರ್ ಡಿಫ್ರೆನ್ಸು ಅರ್ಥಲ್ಲಿ ಜೀವನ ಮಾಡೋದಕ್ಕೂ ಬೇರೆ ಕಡೆ ಜೀವನ ಮಾಡೋದಕ್ಕೆ, ಅರ್ಥಲ್ಲಿ ವಿ ಹ್ಯಾವ್ ಅ ವೇಲ್. ಈ ಮಾಯಾ ಅನ್ನೋದು ಅರ್ಥಲ್ಲಿ ಮಾತ್ರನೇ ಇರೋದು. ಬೇರೆ ನೀವು ಎಲ್ಲೋದ್ರೂ ಈ ಮಾಯೆ ಅನ್ನೋದಿರಲ್ಲ. ನಾವೇನು, ನಮ್ಮ ಸೋಲ್ ಪರ್ಪಸ್ ಏನು ಅಂತ ಕ್ಲೀನಾಗಿ ಗೊತ್ತಿರತ್ತೆ. ನಾವು ಹುಡ್ಕೋದಕ್ಕೆ ಏನು ಇರೋದಿಲ್ಲ ಅಲ್ಲಿ. ಅರ್ಥನ ಅದಕ್ಕೇ ನಾವು ಸ್ಕೂಲ್ ಅಂತ ಹೇಳೋದು. ಲೈಕ್ ಲೈಫ್ ಬಗ್ಗೆ ಪಾಠ ಕಲ್ತ್ಕೊಳ್ಳೋದಕ್ಕೆ ಸ್ಕೂಲಿಗೆ ಕಳಿಸ್ದಂಗೆ ನಮಗೆ ಅರ್ಥಕ್ಕೆ ಬರೋದು. ಯಾಕೆ ಅಂತ ಅಂದರೆ, ಇಲ್ಲಿ ಮಾಯೆ ಇರೋದ್ರಿಂದ, ಆ ವೇಲ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿಬಿಟ್ಟಿರೋದ್ರಿಂದ ಈ ಸೀರಿಯಸ್ಸಾಗಿ ತೊಗೊಳ್ತೀವಿ ನಾವು ಈ ಲೈಫ್ನ. ಈ ವಿಡಿಯೋ ಗೇಮಲ್ಲಿ ಅಷ್ಟು ಸ್ಟ್ರಾಂಗಾಗಿ ಸ್ಟಿಮ್ಯುಲೇಷನ್ ಇರಲಿಲ್ಲ ಅಂದಿದ್ರೆ ನಾವು ಸೀರಿಯಸ್ಸಾಗಿ ತೊಗೊಳ್ತಾ ಇರಲಿಲ್ಲ ಅಲ್ಲ. ಸೊ ಈ ಮಾಯೆ ಇರೋದ್ರಿಂದ, ಈ ವೇಲ್ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ಪಿರಿಚುವಲ್ ರೆಲ್ಮ್ಗೂ, ನಮ್ಮ ಸೋಲ್ ಐಡೆಂಟಿಟಿಗೂ, ನಮ್ಮ ಅರ್ಥಲಿ ಇನ್ಕಾರ್ನೇಷನ್ಗೂ ತುಂಬ ಈ ಸ್ಟ್ರಾಂಗಾಗಿ ವೇಲ್ ಇರೋದ್ರಿಂದ ನಮಗೆ ನಮ್ಮ ರಿಯಾಲಿಟಿ, ನಮ್ಮ ಸೋಲ್ ರಿಯಾಲಿಟಿ ನಮಗೆ ನೆನಪಲ್ಲಿ ಇರೋದಿಲ್ಲ. ಈ ಫೆನಾಮಿನಾ ಆಗೋದು ಅರ್ಥಲ್ಲಿ ಮಾತ್ರನೇ, ಬೇರೆ ಎಲ್ಲೂ ಆಗೋದಿಲ್ಲ. ಸೊ ಹಾಗಾಗಿ ತುಂಬ ಕಷ್ಟ ಅನ್ನಿಸ್ತಾ ಇರ್ಬೋದು ನಿಮಗೆ. ಯಾಕೆಂದರೆ ನೀವು ತುಂಬ ಬೇರೆ ಕಡೆ ಇನ್ಕಾರ್ನೇಟ್ ಮಾಡಿದ್ದೀರಾ, ಬೇರೆ ಪ್ಲ್ಯಾನೆಟ್ಸು, ಬೇರೆ ಸ್ಟಾರ್ ಸಿಸ್ಟಮಲ್ಲೆಲ್ಲ ಇನ್ಕಾರ್ನೇಟ್ ಮಾಡಿ ಭೂಮಿ ಮೇಲೆ ಬಂದಾಗ ಇದು ತುಂಬ 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 ಕಷ್ಟ ಆಗುತ್ತೆ ನಿಮಗೆ. ಯಾಕೆಂದರೆ ಈ ಥರ ನೀವು ಲೈಫ್ ಲೀಡ್ ಮಾಡಿರೋದಿಲ್ಲ ಬೇರೆ ಪ್ಲ್ಯಾನೆಟ್ಸಲ್ಲಿ. ಆದರೆ ಇಲ್ಲಿ ಬಂದು ನೀವು ತುಂಬ ಸೀರಿಯಸ್ ಆಗಿ ಲೈಫ್ನ ತೊಗೋಬೇಕಾಗತ್ತೆ. ಯಾಕೆಂದರೆ ಎಲ್ಲ ತುಂಬ ರಿಯಲ್ ಆಗಿ ಅನಿಸುತ್ತೆ. ಆ್ಯಕ್ಚುಲಿ ಇದು ನಾವು ಅಂದ್ಕೊಂಡಷ್ಟು ಸೀರಿಯಸ್ ಅಲ್ಲ ಲೈಫ್ ಆ್ಯಕ್ಚುಲಿ ನಾವಿದು ಗೇಮ್ ಥರ ನೋಡಿದಾಗ, ಈ ವಿಡಿಯೋ ಗೇಮಲ್ಲಿ ಒಂದು ಲೆವೆಲ್ ಆದಮೇಲೆ ಇನ್ನೊಂದು ಲೆವೆಲ್ಗೆ ಹೋಗ್ಬೇಕಂತಂದರೆ ಯು ಯೂಸ್ ಯುವರ್ ಟ್ಯಾಲೆಂಟ್, ಯು ಯೂಸ್ ಯುವರ್ ಸ್ಕಿಲ್ಸ್. ಇದು ಹೆಂಗಾದರೂ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಏನು ಮಾಡಬೇಕು ಮಾಡ್ತೀರಾ. ನೀವು ಆ ಥರ ಸೀರಿಯಸ್ನೆಸ್ನ ಡ್ರಾಪ್ ಮಾಡಿ ಈ ಗೇಮ್ ಥರ ತೊಗೊಂಡಾಗ ಹೆಂಗೆ ಇದನ್ನು ಸಾಲ್ವ್ ಮಾಡಲಿ, ಹೆಂಗೆ ಮುಂದೆ ಹೋಗೋದು, ಈ ಥರ ಚಾಲೆಂಜಾಗಿ ತೊಗೊಂಡಾಗ ಡೆಫಿನೆಟ್ಲಿ ನಿಮಗೆ ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ. ಸೊ ನಿಮಗೆ ಜಾಸ್ತಿ ಟೆನ್ಷನ್ ಆಗ್ತಿದೆ, ಟ್ರಿಗರ್ಸ್ ಆಗ್ತಿದ್ರೆ ಅದೊಂದು ರೀಸನ್. ಯಾಕೆಂದರೆ ನೀವು ಬೇರೆ ಪ್ಲಾನೆಟ್ಸಲ್ಲಿ ಜಾಸ್ತಿ ಇನ್ಕಾರ್ನೇಟ್ ಮಾಡಿ ಈ ಟೈಮಲ್ಲಿ ನೀವು ಭೂಮಿಗೆ ಬಂದಿರೋದು, ಓಕೆ ನಾನು ಭೂಮಿ ಇವಾಗ ದೊಡ್ಡ ಟ್ರಾನ್ಸಿಷನಲ್ಲಿದೆ, ಹೋಗಿ ಸಹಾಯ ಮಾಡ್ತೀನಿ ನಾನು ಅಂತ ನೀವೇ ವಾಲಂಟಿಯರ್ ಆಗಿ ಬಂದು ನಾನು ಸಹಾಯ ಮಾಡ್ತೀನಿ ಅಂತೇಳಿ ಭೂಮಿ ಮೇಲೆ ಬಂದಿದ್ದೀರಾ. ನಿಮಗೆ ಕಾರ್ಮಿಕ್ ರಿಲೀಸ್ ಮಾಡೋದಕ್ಕಿಂತ ಜಾಸ್ತಿ ನೀವು ಇದನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ ಅಂತ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಷ್ಟ ಅನ್ನಿಸ್ಬೋದು ನಿಮಗೆ. ಆ್ಯಕ್ಚುಲಿ ಇಟ್ ಈಸ್ ಆಬ್ಸಲ್ಯೂಟ್ಲಿ ಪಾಸಿಬಲ್ ನಿಮಗೆ ಈ ಪ್ರಾಬ್ಲಮ್ಸಿಂದ ಎಲ್ಲ ಆಚೆ ಬರೋದಕ್ಕೆ. ಮತ್ತು ಫುಲ್ ಸನ್ಲೈಟಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸನ್ಲೈಟ್ ಇಸ್ ಪೆನೆಟ್ರೇಟಿಂಗ್ ಡೀಪಾಗಿ ಇಲ್ಲಿ. ಇಟ್ಸ್ ಸೋ ನೈಸ್. ಹಾಂ, ಮತ್ತು ಅದೇ ಸನ್ಲೈಟ್ ಇಷ್ಟು ಕ್ಲೀನಾಗಿ ಚೆನ್ನಾಗಿ ನಮ್ಮ ರೀಡಿಂಗ್ ಮೇಲೆ ಬೀಳ್ತಾ ಇದೆ ಇವಾಗ. ಸೊ ಅದೇ ನೀವು ಇಲ್ಲಿ ಬಂದು ಕತ್ಲಿರೋ ಕಡೆ ಎಲ್ಲ ಬೆಳಕನ್ನು ಕೊಡಬೇಕು. ನಿಮ್ಮ ಬೆಳಕನ್ನು, ನಿಮ್ಮ ಪ್ರೀತಿನ. ಯು ಆರ್ ವೆರಿ ಇನ್ನಸೆಂಟ್. ನೀವು ತುಂಬ ಇನ್ನಸೆಂಟು, ಪ್ಯೂರ್ ಲವ್ ನಿಮ್ಮದು, ತುಂಬ ಡೀಪಾಗಿ ಲವ್ ಮಾಡ್ತೀರಾ. ಸೊ ನೀವು ಬರೀ ಯಾರೋ ಒಬ್ಬರನ್ನ ನೀವು ಪ್ರೀತಿಯಾಗಿ ಡೀಪಾಗಿ ಲವ್ ಮಾಡ್ತಾ ಇರೋದು, ಆ್ಯಕ್ಚುಲಿ ಭೂಮಿಗೆ ನಿಮ್ಮ ಲವ್ ಆ್ಯಂಕರ್ ಆಗ್ತಾ ಇದೆ. ಆ ಲವ್ ಬಂದು ಎಲ್ಲ ಕಡೆ ರಿಪ್ಪಲ್ ಆಗ್ತಾ ಇದೆ. ಸೊ ದಯವಿಟ್ಟು ಡೀಪಾಗಿ ಲವ್ ಮಾಡೋದನ್ನ, ಡೀಪಾಗಿ ಪ್ರೀತಿಸೋದನ್ನ ಮರಿಬೇಡಿ. ಎಲ್ಲರನ್ನೂ ಪ್ರೀತಿಸಿ, ನಿಮ್ಮ ಸುತ್ತಮುತ್ತ ಇರೋ ಪ್ರತಿಯೊಬ್ಬರೂ ಪ್ರೀತಿಸಿ. ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅವ್ರ ತಪ್ಪು ಅವ್ರಿಗೆ ಬಿಟ್ಟಿದ್ದು, ಅವ್ರ ಮೈಂಡ್ಸೆಟ್ ಪ್ರಕಾರ ಅವರು ಏನು ಬೇಕು ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವಿಲ್ಲಿ ಬಂದಿರೋದು ನಿಮ್ಮ ವೈಬ್ರೇಷನ್ಸ್ನ ರೇಸ್ ಮಾಡೋದಕ್ಕೆ. ಈ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಕಷ್ಟನೇ ಅಲ್ಲ. ನೀವು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದರೆ ಮತ್ತು ಇದನ್ನು ಸೀರಿಯಸ್ಸಾಗಿ ತೊಗೊಳ್ದಿರ ಗೇಮ್ ಥರ ತೊಗೊಂಡಾಗ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಂಬರ್ 3 ತುಂಬ ಪ್ರಾಮಿನೆಂಟ್ ಆಗಿದೆ. ಮತ್ತು ಪ್ಲ್ಯಾನೆಟ್ ವೀನಸ್ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಯು ಕುಡ್ ಬಿ ಆನ್ ವೆನುಷಿಯನ್ ಸೋಲ್ ಇರ್ಬೋದು ನೀವು. ವೆನುಷಿಯನ್ ಅಂದರೆ ವೀನಸ್, ಪ್ಲ್ಯಾನೆಟ್ ವೀನಸಲ್ಲಿ. ಯು ಮೇ ಹ್ಯಾವ್ ಕಮ್ ಫ್ರಮ್ ಪ್ಲ್ಯಾನೆಟ್ ವೀನಸ್.
ಆ್ಯಂಡ್ ವಿ ಹ್ಯಾವ್ ಮೂನ್ಲೈಟ್. ನಿಮಗೆ ಮೋಸ್ಟ್ಲಿ ತುಂಬ ಟೆನ್ಷನ್ ಆಗ್ಬೋದು ಭೂಮಿನಲ್ಲಿ ಇರೋದಕ್ಕೆ, ತುಂಬ ನಿಮ್ಗೆ ಆ್ಯಂಗ್ಸೈಟಿ ಎಲ್ಲ ಜಾಸ್ತಿ ಇದ್ದರೆ ಇದೇ ಕಾರಣ. ಯಾಕೆಂದರೆ ನಿಮ್ಮ ಪ್ಲ್ಯಾನೆಟ್ನ, ನಿಮ್ಮ ಹೋಮ್ ಪ್ಲ್ಯಾನೆಟ್ನ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಯು ಆರ್ ಮಿಸ್ಸಿಂಗ್ ಯುವರ್ ಪ್ಲ್ಯಾನೆಟ್. ನೀವು ಎಲ್ಲಿಂದ ಬಂದಿದ್ದೀರಾ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಆ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಸ್ಟಾರ್ ಫ್ಯಾಮಿಲಿ, ನಿಮ್ಮ ಪ್ಲ್ಯಾನೆಟ್ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅದಕ್ಕೆ ನಿಮಗೆ ಆ್ಯಂಗ್ಸೈಟಿ ಜಾಸ್ತಿ ಇರ್ಬೋದು, ಲೋನ್ಲಿ ಆಗಿರಬೇಕು ಅಂತ ಅನ್ನಿಸ್ಬೋದು, ಇಲ್ಲ ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ನಿಸ್ಬೋದು, ಯಾರಿಗೂ ನಿಮ್ಮ ಪ್ರೀತಿ ಅರ್ಥ ಆಗಲ್ಲ ಅಂತ ಅನ್ನಿಸ್ಬೋದು. ಯಾಕೆ ಜನರು ಈ ಥರ ದ್ವೇಷಿಸ್ತಾರೆ ಒಬ್ರನ್ನೊಬ್ರನ್ನ, ಪ್ರೀತಿಸೋದಷ್ಟು ಕಷ್ಟನ ಜನರಿಗೆ ಅಂತ ಅನ್ನಿಸ್ಬೋದು. ಇಲ್ಲಿ ಅರ್ಥ್ಲಿ ಮ್ಯಾಟರ್ಸ್ ಎಲ್ಲ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ಬೋದು. ಯಾಕೆ ಈ ಥರ ಜನರು ಹೊಡೆದಾಡ್ತಾ ಇದ್ದಾರೆ ದುಡ್ಡುಗೋಸ್ಕರ, ಲ್ಯಾಂಡ್ಗೋಸ್ಕರ, ವಾಟ್ ಎವರ್, ಯಾಕೆ ಇಷ್ಟು ಕಿತ್ತಾಡ್ತಾ ಇದ್ದಾರೆ, ಎಲ್ಲರೂ ಖುಷಿಯಾಗಿರೋಕ್ಕಾಗಲ್ವಾ ಅಂತ ಅನ್ನಿಸ್ಬೋದು. ಯಾಕೆಂದರೆ ವೆನೂಷಿಯನ್ ಎನರ್ಜಿ ಬಂದು ದಟ್ ಈಸ್ ವಾಟ್, ವೀನಸ್ ಬಂದು ಲವ್, ಗಾಡೆಸ್ ವೀನಸ್ ಬಂದು ಶೀ ಈಸ್ ಲವ್, ಶಿ ಈಸ್ ಬ್ಯೂಟಿ, ದಟ್ ಈಸ್ 5th ಡೈಮೆನ್ಷನಲ್ ಎನರ್ಜಿ ಅದು. ಸೊ ಡೆಫಿನೆಟ್ಲಿ ನೀವು ಆ ಡೈಮೆನ್ಷನಿಂದ ಇಲ್ಲಿ ಬಂದು ಅರ್ಥ್ಗೆ ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಮ ಎನರ್ಜಿಯಿಂದ. ಸೊ yeah, look at that. We have the star. Absolutely, you are a star being. ನೀವು ಡೆಫಿನೆಟ್ಲಿ ಸ್ಟಾರ್, ಬೇರೆ ಸ್ಟಾರ್ ಸಿಸ್ಟಮ್. ಐ ಆಮ್ ಗೆಟಿಂಗ್ ವೆನೂಷಿಯನ್ ವೆರಿ ಸ್ಟ್ರಾಂಗ್ಲಿ. ಸೊ ವೀನಸ್ಸಿಂದ ಮೋಸ್ಟ್ಲಿ ನೀವು ಬಂದಿರ್ಬೋದು. ಸೊ ಹಾಗಾಗಿ ನೀವು ಇಲ್ಲಿ ನೋಡಿ, ನಿಮ್ಮ ಹಾರ್ಟ್ ಬಂದು ಬೇರೆ ಪ್ಲ್ಯಾನೆಟ್ಗೆ ಕನೆಕ್ಟ್ ಆಗಿದೆ. ಸೊ ಯು ಆರ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್. ಅದು ನಿಮಗೆ ಮೋಸ್ಟ್ಲಿ ಇದುವರೆಗೂ ನೀವು ಆ ಥರ ಯೋಚಿಸಿರಲ್ಲ ಅನ್ಸುತ್ತೆ. ಈ ರೀಡಿಂಗು ನಿಮ್ಮ ಮೈಂಡನ್ನ ವೈಡ್ ಓಪನ್ ಆಗಿ, ನಿಮ್ಮ ಹಾರ್ಟ್ನ ವೈಡ್ ಓಪನ್ ಮಾಡೋಕ್ಕೆ ಅಂತಲೇ ಈ ರೀಡಿಂಗು. ಯಾಕೆಂದರೆ ನಿಮ್ಮ ಗಮನಕ್ಕೆ ಇದು ಇವಾಗ ಈ ಮಿನಿಟಲ್ಲಿ ಬರಬೇಕಾಗಿತ್ತು. ನಿಮ್ಮ ಮಿಷನ್ನು ನಿಮಗೆ ನೆನಪಾಗಬೇಕಾಗಿತ್ತು. ನಿಮ್ಮ ಪವರು, ನಿಮ್ಮ ಸೋಲ್ ಪವರು ನಿಮಗೆ ನೆನಪಾಗಬೇಕಾಗಿತ್ತು. ನಿಮ್ಮ ಸೋಲ್ ಟ್ರುತ್ ನಿಮಗೆ ನೆನಪಾಗಬೇಕಾಗಿತ್ತು. ಸೊ ಹಾಗಾಗಿ ಇವತ್ತು ಆಲ್ಸೋ ಸನ್ ಇಸ್ ಇಲ್ಯುಮಿನೇಟಿಂಗ್. ಸನ್ ಬಂದು ಇಲ್ಲಿ ಇಲ್ಯುಮಿನೇಟ್ ಮಾಡ್ತಾ ಇದೆ ನಮ್ಮ ರೀಡಿಂಗ್ನ. ಸೊ ದಟ್ ಈಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1, ಯು ಆರ್ ಡೆಫಿನೆಟ್ಲಿ ನಾಟ್ ಆರ್ಡಿನರಿ. ನೀವು ಏನೋ ಒಂದು ಹೆಂಗೋ ಒಂದು ಇಲ್ಲ, ನೀವು ಯು ಆರ್ ಆಬ್ಸಲ್ಯೂಟ್ಲಿ ಸ್ಟ್ರಾಂಗ್. ನೀವು ಪಿಲ್ಲರ್ ಆಫ್ ಲವ್, ನೀವು ಪಿಲ್ಲರ್ ಆಫ್ ಲೈಟ್. ಆ ಪಿಲ್ಲರ್ನ ಅರ್ಥ್ಗೆ ಆ್ಯಂಕರ್ ಮಾಡಿ ಅರ್ತ್ ಎನರ್ಜಿನ, ಅರ್ತ್ ವೈಬ್ರೇಷನ್ನ ರೇಸ್ ಮಾಡಬೇಕಂತ ಬಂದಿದ್ದಾರೆ. ನಿಮ್ಮ ಪ್ರೀತಿನ ಜನರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಯಾಕೆ ಇಷ್ಟೊಂದು ಪ್ರೀತಿಸ್ತಾರೆ ಇವರು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಯಾಕೆ ಇವ್ರ ಎನರ್ಜಿ ಡಿಫ್ರೆಂಟ್ ಆಗಿದೆ. ನಿಮ್ಮ ಎನರ್ಜಿಗೆ ಬೇರೆಯವ್ರು ಮ್ಯಾಚ್ ಮಾಡೋದು ತುಂಬ ಕಷ್ಟ ಇದೆ. ಓಕೆ, ನನ್ನ ಥ್ರೋಟ್ ಚಕ್ರ ಫುಲ್ ಆಗಿಬಿಟ್ಟಿದೆ. ನನಗೆ ಮೆಸೇಜಸ್ ಹೇಳೋದು ತುಂಬ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಬಂದು ಮೆಸೇಜಸ್ ಹೇಳಬೇಕಂತ. ಮೋಸ್ಟ್ಲಿ ನಿಮ್ಮ ವೆನೂಷಿಯನ್ ಫ್ಯಾಮಿಲಿ ಈಸ್ ಕಮಿಂಗ್ ವೆರಿ ಸ್ಟ್ರಾಂಗ್ಲಿ ನಿಮಗೆ ಮೆಸೇಜಸ್ ಹೇಳಬೇಕು ಅಂತ. ಹೆಂಗಿದ್ದೀರಾ, ಅರ್ಥ ಹೆಂಗಿದೆ, ಯೋಚನೆ ಮಾಡಬೇಡಿ. ನಿಮ್ಮದು ಇನ್ಕಾರ್ನೇಷನ್ ಆದಮೇಲೆ ಯು ವಿಲ್ ಕಮ್ ಬ್ಯಾಕ್ ಹೋಮ್, ವಿ ಲವ್ ಯು ಟು, ವಿ ಮಿಸ್ ಯು ಆ್ಯಸ್ ವೆಲ್, ಇದೆಲ್ಲ ಮೆಸೇಜಸ್ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ಯು ಆರ್ ಸೋ ಲವ್ಡ್. ಗ್ರೂಪ್ ನಂಬರ್ 1, ಯು ಆರ್ ಸೋ ಲವ್ಡ್. ನಿಮ್ಮ ವೆನೂಷಿಯನ್ ಫ್ಯಾಮಿಲಿಯಿಂದ, ನಿಮ್ಮ ಸ್ಟಾರ್ ಫ್ಯಾಮಿಲಿ, ಯಾವ ಪ್ಲಾನೆಟಿಂದ ಬಂದಿದ್ದೀರಾ, ಯು ಆರ್ ಸೋ ಲವ್ಡ್. ಓಕೆ, ಸೊ ಅದು ನಿಮ್ಮ ಬ್ರೀಫ್ ಸೋಲ್ ಸ್ಟೋರಿ. ಆ್ಯಕ್ಚುಲಿ ಇದು ಅವರ್ಸ್ ಹೋಗುತ್ತೆ ಈ ರೀಡಿಂಗ್ಗಳೆಲ್ಲ ಮಾಡಿದರೆ. ಆ್ಯಂಡ್ ಸೂಪರ್ ಐ ಎಂಜಾಯ್ ದಿಸ್ ರೀಡಿಂಗ್. ಬಟ್ ಟೈಮ್ ರೆಸ್ಟ್ರಿಕ್ಷನ್ಸಿಂದ ಈ ರೀಡಿಂಗ್ನ ಇಲ್ಲೇ ಸ್ಟಾಪ್ ಮಾಡೋಣ. ಬಟ್ ಮತ್ತೆ ಈ ಥರ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ನಿಮ್ಗೆ ಏನು ಅನ್ನಿಸ್ತು ಈ ರೀಡಿಂಗ್ ಬಗ್ಗೆ. ನಿಮಗೆ ಏನಾದರೂ ನೆನಪಾಯ್ತಾ, ಏನಾದರೂ ಮೆಸೇಜಸ್, ಇಮೇಜಸ್ ಏನಾದರೂ ಬಂತಾ ಅಂತ ಹೇಳಿ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನು ಇರ್ಸತ್ತೆ ಜಾಸ್ತಿ ಮಾಡಿ. ಓಕೆ, ಯು ಆರ್ ದ ಪಿಲ್ಲರ್ ಆಫ್ ಲವ್ ಆ್ಯಂಡ್ ಲೈಟ್. ಕೆಳಗಡೆ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ಫಸ್ಟ್ ಮೆಸೇಜು ಆಕಾಶಿಕ್ ರೆಕಾರ್ಡ್ಸಿಗೆ ಟ್ಯಾಪ್ ಮಾಡಿದ ತಕ್ಷಣ ಬರ್ತಾ ಇರೋದು, ಐ ಆಮ್ ಸೀಯಿಂಗ್ ಅ ಟ್ರೀ. ಯು ಆರ್ ಎನ್ ಓಲ್ಡ್ ಸೋಲ್. ಗ್ರೂಪ್ ನಂಬರ್ 2, ಯು ಆರ್ ಅ ಟ್ರೀ. ಈಗಲ್ಲ, ಈ ಭೂಮಿ ಮೇಲೆ ಯಾರೂ ಜನರಿರಲಿಲ್ಲ, ಬರೀ ಮರಗಳಿತ್ತು. ಬರೀ ಮರಗಳಿದ್ದಾಗಿಂದನೂ ಇದ್ದೀರಾ. ಯು ವೇರ್ ಅ ಟ್ರೀ ಆಲ್ಸೋ. ನಿಮ್ಮ ಸೋಲ್ ಲೆವೆಲಲ್ಲಿ ತುಂಬ ಎವಾಲ್ವ್ ಆಗಿ ಭೂಮಿನಲ್ಲಿ ಇವತ್ತು ಈ ಸ್ಟೇಜಿಗೆ ನೋಡಿದ್ದೀರಾ. ನೀವೆಲ್ಲ ಕೇವ್ ಪರ್ಸನ್ಸ್ನ ನೋಡಿದ್ದೀರಾ. ನೀವು ಎವಾಲ್ವ್ ಅಂದರೆ ಈ ಹಳೆ ಕಾಲದಲ್ಲಿ ಏನೇನೆಲ್ಲ ಮಾಡಿದ್ರು ಅದರಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ವಾರ್ಗಳ ಟೈಮಲ್ಲಿದ್ದೀರಾ, ಮೂವ್ಮೆಂಟ್ಸ್ ಆಗಿದ್ದ ಟೈಮಲ್ಲಿದ್ದೀರಾ. ನಿಮ್ಮ ಸೋಲು ಇಟ್ ಈಸ್ ವೈಡ್
it is broad, it is old, it is wise. Oh my God, you are so grounded. ಅಮೇಝಿಂಗ್. ಗ್ರೂಪ್ ನಂಬರ್ 2, ಯುವರ್ ಓಲ್ಡ್ ಸೋಲ್, ದಟ್ ಈಸ್ ದ ಫಸ್ಟ್ ಮೆಸೇಜ್ ಬರ್ತಾ ಇರೋದು. ಮತ್ತು ನಿಮಗೆ ನೀವೇನೇ ಆ್ಯನ್ಸೆಸ್ಟರ್ಸ್ ಕೂಡ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಆ್ಯನ್ಸೆಸ್ಟರ್ಸ್ ರೀಡಿಂಗ್ ಎಲ್ಲ ಮಾಡ್ತೀವಲ್ಲ, ಯಾರೋ ಆ್ಯನ್ಸೆಸ್ಟರ್ಸ್ ಬಂದರು ಮೆಸೇಜ್ ಹೇಳಿದ್ರು ಅಂತ, ನಿಮಗೆ ರೀಡಿಂಗ್ ಮಾಡುವಾಗ ಯಾರಾದರೂ ಆ್ಯನ್ಸೆಸ್ಟರ್ ಬಂದರೆ ಒನ್ ಆಫ್ ದೋರ್ ಆ್ಯನ್ಸೆಸ್ಟರ್ಸ್ ನೀವೇ ಆಗಿರ್ತಾರೆ. ಯಾಕೆಂದರೆ ನೀವೇ ರೀಇನ್ಕಾರ್ನೇಟ್ ಮಾಡಿ ಪಾಸ್ಟಿಂದ ನೀವೇ ಮೆಸೇಜ್ ಕೊಡೋಕ್ಕೆ ಬರ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ಅಷ್ಟು ಓಲ್ಡ್ ಸೋಲ್, ನಿಮಗೆ ನೀವೇ ಆ್ಯನ್ಸೆಸ್ಟರ್ಸ್ ಕೂಡ. ಸೊ ದ್ಯಾಟ್ ಈಸ್ ಅಮೇಝಿಂಗ್. ನೀವು ಜನರಿಗೆ ನಿಮ್ಮ ಕಣ್ಣಲ್ಲಿ ಗೊತ್ತಾಗುತ್ತೆ, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಮನ್ನ ನೀವು ಮಿರರಲ್ಲಿ ನೀವು ಎಷ್ಟು ಓಲ್ಡ್ ಸೋಲ್ ಅಂತ ಗೊತ್ತಾಗುತ್ತೆ. ಆ ಕಣ್ಣಲ್ಲಿ ಏನೋ ಒಂಥರ ಕಾಂತಿ ಇರುತ್ತೆ, ಏನೋ ಒಂಥರ ಅಟ್ರಾಕ್ಷನ್ ಇರುತ್ತೆ. ಜನರಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ಬೋದು, ನಿಮ್ಮ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕೋಬೇಕು ಅನಿಸ್ಬೋದು. ನಿಮ್ಮನ್ನ ಇವಾಗ ಮೀಟ್ ಮಾಡಿದ್ರು ಎಷ್ಟೋ ವರ್ಷದಿಂದ ಮೀಟ್ ಮಾಡಿರೋ ಥರ ಅನಿಸುತ್ತೆ. ಮತ್ತು ತುಂಬ ಡೇಜಾವೂಸ್ ಆಗ್ಬೋದು, ಇದನ್ನೆಲ್ಲೋ ನೋಡಿರೋ ಥರ, ಇದು ಆಲ್ರೆಡಿ ಮಾಡಿರೋ ಥರ. ಯಾವುದಾದ್ರು ಜಾಗಕ್ಕೆ ಹೋದಾಗ ಇದೆಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆಯಲ್ವಾ. ಯಾಕೆಂದರೆ ನೀವು ಆಲ್ರೆಡಿ ನೋಡಿದ್ದೀರಾ, ಮಾಡಿದ್ದೀರಾ. ಭೂಮಿ ಮೇಲೆ ನೀವು ನೋಡದೇ ಇರೋದಿಲ್ಲ, ಮಾಡದೇ ಇರೋದಿಲ್ಲ. ಸೊ ಯು ಆರ್ ಅ ಓಲ್ಡ್ ಸೋಲ್. ಯು ಹ್ಯಾವ್ ಬಿನ್ ಇನ್ಕಾರ್ನೇಟಿಂಗ್. ಎಷ್ಟೊಂದು ಕಾಲದಿಂದ ನೀವು ಇನ್ಕಾರ್ನೇಟ್ ಮಾಡ್ತಾನೆ ಇದ್ದೀರಾ. ಭೂಮಿನ ನೀವು ಇನ್ ಆ್ಯಂಡ್ ಔಟ್ ಗೊತ್ತು ನಿಮಗೆ ಭೂಮಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಟ್ಯಾಪ್ ಮಾಡಿದರೆ ಫಸ್ಟ್ ಅದೇ ನಾನು ಐ ಆಮ್ ಸೀಯಿಂಗ್ ಅ ಬಿಗ್ ಟ್ರೀ ವಿತ್ ಡೀಪ್ ರೂಟ್ಸ್. ಸೊ ಅದು ನೀವು ಆ ಕಾಲದಿಂದನೂ ಯು ಹ್ಯಾವ್ ಇನ್ಕಾರ್ನೇಟೆಡ್ ಭೂಮಿ ಮೇಲೆ. ನಿಮಗೆ ಭೂಮಿ ಹೊಸದಲ್ಲ, ಈ ಭೂಮಿ ಮೇಲೆ ನಡೆಯೋ ವಿಚಾರಗಳೆಲ್ಲ ಹೊಸದಲ್ಲ. ಸೊ ಯು ನೋ ಅರ್ತ್ ವೆರಿ ವೆರಿ ವೆಲ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಈ ಲೈಫ್ ಟೈಮಲ್ಲಿ ತುಂಬ ರಿಲೀಸ್ ಮಾಡೋಕ್ಕೂ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕ್ ಬ್ಯಾಗೇಜಸ್ ಇರ್ಬೋದು. ಮತ್ತು ಇದು 2 ಸೆಪ್ರೇಟ್ ಮೆಸೇಜಸ್ ಬರ್ತಾ ಇದೆ. ಒಂದು ಮೊದಲು ನೀವು ಕಾರ್ಮಿಕ್ ಬ್ಯಾಗೇಜಸ್ ತುಂಬ ರಿಲೀಸ್ ಮಾಡಿ ಸಾಕಾಯಿತು, ಅರ್ಥದಲ್ಲಿ ಇನ್ಕಾರ್ನೇಟ್ ಮಾಡಿ ಐ ಹ್ಯಾವ್ ಟು ಫಿನಿಶ್ ಅರ್ಥ್ಲಿ ಇನ್ಕಾರ್ನೇಷನ್ನ ಸ್ಟಾಪ್ ಮಾಡಬೇಕು, ಸಾಕಾಗಿದೆ, ಎಷ್ಟು ಸಲ ಭೂಮಿ ಮೇಲೆ ಬರ್ತಾ ಇದ್ದೀನಿ, ಬೇರೆ ಏನಾದರೂ ಹೊಸದಾಗಿ ಮಾಡಬೇಕು, ಈ ಕಾರ್ಮಿಕ್ ಬ್ಯಾಗೇಜ್ ಎಲ್ಲ ರಿಲೀಸ್ ಮಾಡಬೇಕು ಅಂತ ಬಂದಿದ್ದೀರಾ. ಮತ್ತು ಕೆಲವರು ಬಂದಿರೋದು ನಿಮಗೆ ಕಾರ್ಮಿಕ್ ಬ್ಯಾಗೇಜಸ್ ಇಲ್ಲ, ಈ ಟೈಮಲ್ಲಿ ಬರೀ ಜನರಿಗೆ ಸಹಾಯ ಮಾಡಬೇಕಂತ ಬಂದಿದ್ದೀರಾ. ನಿಮ್ಮ ಬ್ಯಾಗೇಜ್ ಹೊತ್ಕೊಂಡು ನೀವು ಬಂದಿಲ್ಲ, ಬೇರೆಯವರು ಕಷ್ಟಪಡ್ತಿದ್ದಾರಲ್ಲ ಭೂಮಿ ಮೇಲೆ, ಅವರಿಗೆ ಸಹಾಯ ಮಾಡಬೇಕು. ಅವ್ರಿಗೆ ಹೇಗೆ ನಾವು ಲೈಫಲ್ಲಿ ಇರಬೇಕು, ಹೇಗೆ ಬೆಳಿಬೇಕು, ಹೇಗೆ ಮುಂದೆ ಹೋಗಬೇಕು, ಹೇಗೆ ಈ ಪ್ರಾಬ್ಲಮ್ಸ್ ಎಲ್ಲ ಪರ್ಮನೆಂಟ್ ಅಲ್ಲ ಅಂಥೇಳಿ ನಿಮ್ಮ ನಾಲೆಡ್ಜ್ನ, ನಿಮ್ಮ ವಿಸ್ಡಮ್ನ ಶೇರ್ ಮಾಡೋಕ್ಕೆ ಬಂದಿದ್ದೀರಾ. ಕೆಲವೊಬ್ಬರು ಸ್ಪಿರಿಚುವಲ್ ಟೀಚರ್ಸ್ ಆಗ್ತೀರಾ, ಮತ್ತು ಕೆಲವೊಬ್ಬರು ಕಾರ್ಮಿಕ್ ಬ್ಯಾಗೇಜಸ್ ಎಲ್ಲ ರಿಲೀಸ್ ಮಾಡಿ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಈ ಲೈಫ್ ಎಂಡ್ ಆಗೋ ಅಷ್ಟರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ನೀವು ಈ ಏನೋ ಒಂದು ಸೈಕಲ್ನ ಮುಗಿಸೋಕ್ಕೆ ಬಂದಿದ್ದೀರಾ. ಕೆಲವೊಬ್ಬರು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀರಾ. ಬೇರೆಯವ್ರಿಗೆ ಹೇಳ್ಕೊಡೋದು ನಿಮ್ಗೆ ಇಷ್ಟ ಇರ್ಬೋದು, ಬೇರೆಯವ್ರು ನಿಮ್ಮ ಸಹಾಯಕ್ಕೆ ಬರ್ಬೋದು. ಸೊ ಇದೆಲ್ಲ ನಿಮ್ಮ ಹತ್ರ ಈ ಥರ ಕ್ಯಾರೆಕ್ಟರ್ಸ್ ಇದ್ದರೆ, ಟೀಚಿಂಗ್ ಕ್ಯಾರೆಕ್ಟರ್ಸ್ ಇದ್ದರೆ, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಥರ ಒಂದು ಗುಣ ಇದ್ದರೆ, ಮನೋಭಾವ ಇದ್ದರೆ, ದಟ್ ಈಸ್ ದ ರೀಸನ್ ನೀವು ಈ ಭೂಮಿ ಮೇಲೆ ಇವಾಗ ಸಹಾಯ ಮಾಡಬೇಕಂತಲೇ ಬಂದಿರೋದು. ದ ವಿಟ್ನೆಸ್, ಎಕ್ಸಾಕ್ಟ್ಲಿ, ಯು ಹ್ಯಾವ್ ವಿಟ್ನೆಸ್ಡ್ ಎವ್ರಿಥಿಂಗ್. ಈ ಭೂಮಿ ಬಂದಿದ್ದು ಹೋಗಿದ್ದು, ಎಷ್ಟೊಂದು ಸಿವಿಲೈಸೇಷನ್ಗಳು ನೀರಲ್ಲಿ ಮುಳುಗೋಗುತ್ತೆ. ಆ ಟೈಮಲ್ಲೂ ನೀವು ನೀರಲ್ಲಿ ನೀವು ಮುಳುಗಿರ್ಬೋದು. ಭೂಕಂಪ ಆಗಿ ಬಿದ್ದಾಗ ಆ ಟೈಮಲ್ಲಿ ನೀವು ಭೂಕಂಪದಲ್ಲಿ ನಿಮಗೆ ಹಾನಿ ಆಗಿರ್ಬೋದು, ನಿಮಗೆ ತೊಂದರೆ ಆಗಿರ್ಬೋದು. ಯು ಹ್ಯಾವ್ ವಿಟ್ನೆಸ್ಡ್ ಎವ್ರಿಥಿಂಗ್. ಗ್ರೂಪ್ ನಂಬರ್ 2 ಎಲ್ಲ ವಿಟ್ನೆಸ್ ಮಾಡಿದ್ರ. ಭೂಮಿ ಮೇಲೆ ಆಗಿದ್ದು ಹೋಗಿದ್ದು, ಬದಲಾವಣೆ ಆಗಿದ್ದು, ಟಿ ವಿ ಇಲ್ದಿರ ಇದ್ದಿದ್ದ ಟೈಮಲ್ಲಿ, ಏನೂ ಇಲ್ದಿರ ಇದ್ದಿದ್ದ ಟೈಮಲ್ಲಿ, ಈ ಕಾರ್ಡ್ ಮನುಷ್ಯರ ಥರ ಇದ್ದಿದ್ದ ಟೈಮಲ್ಲಿ, ಪ್ರಾಣಿನ ಹೊಡೆದು ಜೀವನ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ಎಲ್ಲ ನೋಡಿದ್ದೀರಾ ನೀವು ಭೂಮಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಸೀನ್ ಇಟ್ ಆಲ್, ಐ ಆಮ್ ಡನ್ ಇಟ್ ಆಲ್ ಅಂತ. ಯಾರಾದರೂ ಏನಾದರೂ ಹೇಳಕ್ಕೆ ಬಂದರೆ, ನೋ ಹ್ಯಾವ್ ಸೀನ್ ಇಟ್, ಐ ಹ್ಯಾವ್ ಡನ್ ಇಟ್. ಆ ಥರ ಒಂದು ಎನರ್ಜಿ ಇದೆ ನಿಮಗೆ ಗ್ರೂಪ್ ನಂಬರ್ 2. ಯು ಹ್ಯಾವ್ ಸೀನ್ ಇಟ್ ಆಲ್, ಯು ಹ್ಯಾವ್ ಡನ್ ಇಟ್ ಆಲ್. ನಿಮ್ಗೆ ಯಾರು ಏನೂ ಹೇಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಅಷ್ಟು ನಾಲೆಜ್ ಇದೆ, ನಿಮ್ಗೆ ಅಷ್ಟು ಗೊತ್ತು, ನೀವು ಅಷ್ಟು ವೈಸ್ ಸೋಲ್. ನಿಮ್ಮ ಕಣ್ಣನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ನೀವೆಷ್ಟು ಮೆಚ್ಯೂರ್ಡ್ ಓಲ್ಡ್ ಸೋಲ್ ಅಂತ ಹೇಳಿ. ನಿಮ್ಮ ಕಣ್ಣಲ್ಲಿ ಆ ಡೆಪ್ತ್ ಇರುತ್ತೆ, ಆ ಬ್ರಿಲಿಯನ್ಸ್ ಇರುತ್ತೆ, ಆ ಸ್ಪಾರ್ಕಲ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವ ಟೈಮ್ ಲೈನಲ್ಲಿ ತೊಗೊಂಡ್ರು ನಿಮ್ಮ ಎನರ್ಜಿ ಬರುತ್ತೆ. ಅಟ್ಲೀಸ್ಟ್ 200 ಇಯರ್ಸ್ಗೆ ಒಂದ್ಸಲ ಆದ್ರೂ ನೀವು ಭೂಮಿ ಮೇಲೆ ಇನ್ಕಾರ್ನೇಟ್ ಮಾಡ್ತೀರಾ. 200, 300 ಇಯರ್ಸ್, 1000 ಇಯರ್ಸ್ ಒನ್ಸ್ ಅಟ್ಲೀಸ್ಟ್ ಭೂಮಿ ಮೇಲೆ ಇನ್ಕಾರ್ನೇಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು. ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 2.
ದ ಬ್ಲೇಡ್. ನಿಮಗೆ ಗೊತ್ತು ಭೂಮಿ ಮೇಲೆ ಏನು ಟೂಲ್ಸ್ ಯೂಸ್ ಮಾಡಬೇಕು, ಏನು ಮಾಡಿದರೆ ಸರಿ ಹೋಗುತ್ತೆ, ಏನು ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಿದಾಗ ಭೂಮಿನಲ್ಲಿ ಈ ಥರ ಕೋಲಾಹಲ ಆಯಿತು, ಏನಕ್ಕೆ ತೊಂದರೆಗಳಾಯಿತು, ಏನು ನಿಮಗೆ ಗೊತ್ತು. ನಿಮ್ಮ ಟೂಲ್ ಬ್ಯಾಗಲ್ಲಿ ಈ ಕಾರ್ಪೆಂಟ್ರ್ ಹತ್ರ ಟೂಲ್ ಬ್ಯಾಗ್ ಇರುತ್ತಲ್ಲ, ಅವ್ರ ಹತ್ರ ಯಾವ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ, ಯಾವ ಪ್ರಾಬ್ಲಮಿಗೆ ಒಂದು ಟೂಲ್ ಇರುತ್ತೆ. ಆ ಥರ ನಿಮ್ಮ ಟೂಲ್ ಬ್ಯಾಗಲ್ಲಿ, ನಿಮ್ಮ ಟೂಲ್ ಕಿಟ್ಟಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಇದೆ. ಎಲ್ಲ ಇಶ್ಯೂಸ್ಗೂ ನಿಮ್ಮ ಹತ್ರ ನಾಲೆಜ್ ಇದೆ, ಎಲ್ಲದ್ರ ಬಗ್ಗೆನೂ ನಿಮಗೆ ಗೊತ್ತು. ಬಟ್ ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಈ ರೀಡಿಂಗ್ ಮುಖಾಂತರ ನಿಮಗೆ ಬಂದಿರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ಆಕಾಶಿಕ್ ರೆಕಾರ್ಡಿಗೆ ಟ್ಯಾಪ್ ಮಾಡಿ ಅಂತ ಯಾಕೆ ಹೇಳಿದ್ದು ಅಂದರೆ, ಇದೇ ಕಾರಣಕ್ಕೋಸ್ಕರ ನಿಮಗೆ ನೆನಪು ಮಾಡೋದಕ್ಕೆ. ನೀವು ಇಷ್ಟು ಓಲ್ಡ್ ಸೋಲ್, ನಿಮಗೆ ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್, ಗೊತ್ತಿಲ್ಲದೆ ಇರೋ ಸೊಲ್ಯೂಷನ್ ಇಲ್ಲ, ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಇಲ್ಲ, ನೀವೆಲ್ಲ ನೋಡಿದ್ದೀರಾ. ಯು ಹ್ಯಾವ್ ಡನ್ ಇಟ್ ಆಲ್, ಯು ಹ್ಯಾವ್ ಬಿನ್ ದೇರ್, ಯು ಹ್ಯಾವ್ ಡನ್ ದಟ್. ಓಕೆ, ಗ್ರೂಪ್ ನಂಬರ್ 2. ಸೊ ಹಾಗಾಗಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ನಿಮ್ಮ ಟೂಲ್ ಬ್ಯಾಗ್ನ ಒಂದ್ಸಲ ಹುಡುಕಿ ಇದನ್ನು ಹೆಂಗೆ ಸಾಲ್ವ್ ಮಾಡೋದಂತ, ನಿಮಗೆ ಹೆಂಗೆ ಸಾಲ್ವ್ ಮಾಡಬೇಕಂತ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ತುಂಬ ಹೆದರ್ಕೊಳ್ಬೇಡಿ. ನಿಮಗೆ ಅರ್ಥ ಬಂದು ಪ್ಲೇ ಗ್ರೌಂಡ್, ನಿಮಗೆ ಇಟ್ ಈಸ್ ಈಸಿ. ನಿಮಗೆ ಅರ್ಥಲ್ಲಿ ನೀವು ಲೈಫ್ ಲೀಡ್ ಮಾಡೋದು ನಿಮಗೆ ತುಂಬ ಈಸಿ. ಅರ್ತ್ ಇಸ್ ಲೈಕ್ ಅ ಪ್ಲೇ ಗ್ರೌಂಡ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ತುಂಬ ನೋಡಿದ್ದೀರಾ ನೀವು ಅರ್ಥಲ್ಲಿ ಹೆಂಗೆ ಏನು ಮಾಡಬೇಕು ಅಂತ ಹೇಳಿ. ಸೊ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ಫಸ್ಟು ನಿಮ್ಮ ಟೂಲ್ ಕಿಟ್ನ ಚೆಕ್ ಮಾಡಿ. ನಿಮ್ಮ ಹತ್ರ ಸೊಲ್ಯೂಷನ್ ಯಾವಾಗಲೂ ಇರುತ್ತೆ. ಬರೀ ನಿಮಗೆ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ನೀವು ಸೊಲ್ಯೂಷನ್ ಕೊಡ್ತೀರಾ. ನೀವು ಯು ನೋ ವೆರಿ ವೆಲ್ ಯಾವ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಬೇಕು ಅಂತ ಹೇಳಿ. ಮತ್ತು ನೀವು ಯಾವ ಹೆಲ್ತಿಗೆ ಏನು ಸೊಲ್ಯೂಷನ್ ಬೇಕು ಅಂತಲೂ ನಿಮಗೆ ಗೊತ್ತಿರ್ಬೋದು. ನೀವು ಮೋಸ್ಟ್ಲಿ ಎಲ್ಲರಿಗೂ ನ್ಯಾಚುರಲ್ಲಾಗಿ ಹೆಂಗೆ ಹೀಲ್ ಮಾಡೋದು ಅಂತ ಹೇಳ್ಕೊಡ್ಬೋದು. ಇಲ್ಲ ನೀವೇ ಫಸ್ಟ್ ನೀವು ನ್ಯಾಚುರಲ್ ರೆಮಿಡಿಗೆ ಹೋಗ್ತೀರಾ, ಇಮಿಡಿಯೇಟಾಗಿ ವೆಸ್ಟರ್ನ್ ಮೆಡಿಸಿನ್ಗೆ ಹೋಗಲ್ಲ, ಹಾಸ್ಪಿಟಲ್ಗೆ ಹೋಗೋದು, ಕ್ಲಿನಿಕ್ಕಿಗೆ ಹೋಗಲ್ಲ. ನೀವು ಫಸ್ಟು ಮನೆಯಲ್ಲಿ ಏನು ಮಾಡಬೇಕು ಅಂತ ನೋಡ್ತೀರಾ ಅನ್ಸುತ್ತೆ. ಮನೆಯಲ್ಲಿ ಏನೇನಿದೆ ಅದನ್ನು ಉಪಯೋಗಿಸ್ಕೊಂಡು ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಳ್ತೀರಾ ಅನ್ಸುತ್ತೆ. ಸೊ ಯಾ ದ ಕಾರ್ನ್ ಅಗೈನ್, ದಿಸ್ ಇಸ್ 10. ಸೊ ಡೆಫಿನೆಟ್ಲಿ ನೀವು ಇಲ್ಲಿ ಈ ಸೈಕಲ್ನ ಬ್ರೇಕ್ ಮಾಡಬೇಕಂತ ಬಂದಿರ್ಬೋದು. ನೀವು ಸ್ಪಿರಿಚುವಾಲಿಟಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಗಿರ್ಬೋದು ನಿಮಗೆ. ಯಾಕೆಂದರೆ ಸ್ಪಿರಿಚುವಾಲಿಟಿ ಮೇಲೆ ನಮಗೆ ಇಂಟ್ರೆಸ್ಟ್ ಬಂದು ಕಂಪ್ಲೀಟ್ಲಿ ಸ್ಪಿರಿಚುವಲಿಗೆ ಹೋಗೋದು ಯಾವಾಗ ನಾವು ಸಾಕಾಯಿತು, ನಾವು ಇದನ್ನ ಬ್ರೇಕ್ ಮಾಡಬೇಕು ಅಂತ ಅನಿಸತ್ತೆ, ಉತ್ತರ ಹುಡ್ಕಕ್ಕೆ ಶುರು ಮಾಡ್ತೀವಿ, ನಾವು ಯಾರು ಅಂತ ಹುಡ್ಕಕ್ಕೆ ಶುರು ಮಾಡ್ತೀವಿ. ಇದೆಲ್ಲನೂ ಸೈನ್ಸ್. ನಮಗೆ ನಾವು ಸೈಕಲ್ನ ಬ್ರೇಕ್ ಮಾಡೋ ಟೈಮ್ ಬಂದಿದೆ. ಈ ಅರ್ಥ್ಲಿ ಲೈಫ್ ಮೋಸ್ಟ್ಲಿ ನಮಗೆ ಸಾಕಾಗಿದೆ ಅನಿಸತ್ತೆ. ನಾವು ಹೊಸದಾಗಿ ಇನ್ನು ಈ ಪ್ರಪಂಚ ಬಿಟ್ಟು ಬೇರೆ ಪ್ರಪಂಚದಲ್ಲಿ ಏನಿದೆ ಅಂತ ನೋಡಬೇಕು, ಬೇರೆ ಪ್ಲಾನೆಟ್ಸಲ್ಲಿ ಏನಿದೆ ಅಂತ ನೋಡಬೇಕು, ಬೇರೆ ಯೂನಿವರ್ಸಲ್ಲಿ ಏನಿದೆ ಅಂತ ನೋಡಬೇಕು. ಸೊ ಇದೆಲ್ಲ ಒಂದು ನೆಕ್ಸ್ಟ್ ಸ್ಟೇಜಸ್ಸು ನಿಮಗೆ. ಬಟ್ ಇವಾಗ ಸದ್ಯಕ್ಕೆ ನೀವು ಈ ಭೂಮಿ ಮೇಲೆ ಬಂದಿರೋದು, ನಿಮ್ಮ ಸೋಲ್ ಇನ್ಕಾರ್ನೇಟ್ ಆಗಿರೋದು ಇವಾಗ ಏದರ್ ನನ್ನ ಕಾರ್ಮಿಕ್ ಬ್ಯಾಗೇಜಸ್ನೆಲ್ಲ ರಿಲೀಸ್ ಮಾಡ್ತೀನಿ ಅಂತ, ಅಥವಾ ಇಲ್ಲಿರೋರಿಗೆ ನಾನು ಸಹಾಯ ಮಾಡ್ತೀನಿ ಅಂತ. ಎರಡರಲ್ಲಿ ಒಂದು ರೀಸನ್ನು. ಓಕೆ, ಬಟ್ ನೀವು ನಿಮ್ಮ ಲೈಫ್ ಸಿಚುವೇಶನ್ಸ್ನ ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ನೀವು ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ದೀರಾ, ನೀವು ಎಷ್ಟು ಕಾಮ್ ಆಗಿದ್ದೀರಾ, ನೀವೆಷ್ಟು ಪೀಸ್ಫುಲ್ ಆಗಿದ್ದೀರಾ, ಬೇರೆಯವ್ರು ಬಂದಾಗ ನಿಮ್ಮ ಹತ್ರ ಎಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ನೀವು ಅವ್ರ ಜೊತೆ ಸ್ಪಂದಿಸ್ತೀರಾ, ಮಾತಾಡ್ತೀರಾ, ಹೇಳ್ಕೊಡ್ತೀರಾ. ಸೊ ಇದೆಲ್ಲ ಅಂದರೆ ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ಸ್ಪಿರಿಚುವಲ್ ಟೀಚರ್ ರೋಲ್. ನೀವು ಸ್ಪಿರಿಚುವಲ್ ಟೀಚರ್ ಆಗಿ ಎಲ್ಲರಿಗೂ ಸಹಾಯ ಮಾಡೋದಕ್ಕೆ ಅಂತ ನಿಂತ್ಕೊಳ್ತಾ ಇದ್ದೀರಾ. ಆ ಲೆವೆಲಿಗೆ ಹೋಗ್ತಾ ಇದ್ದೀರಾ ನೀವು. ಸೊ ಡೆಫಿನೆಟ್ಲಿ ಅದು ನಿಮ್ಮ ಸ್ಪಿರಿಚುವಲ್ ಮಿಷನ್ನು, ಅದನ್ನು ನೀವು ಮಾಡ್ತಾ ಇದ್ದೀರಾ, ಅದು ನಿಮ್ಮ ಸೋಲ್ ಮಿಷನ್ನು. ಎರಡನೇದು ಬಂದು ತುಂಬ ಬ್ಯಾಗೇಜಸ್ ರಿಲೀಸ್ ಮಾಡ್ತಿದ್ರೆ, ತುಂಬ ಹಳೇದನ್ನೆಲ್ಲ ಬಿಡಬೇಕಂತ ಅನ್ನಿಸ್ತಿದ್ರೆ, ತುಂಬ ಸೆಲ್ಫ್ ಅನಾಲಿಸಿಸ್ ಮಾಡ್ತಿದ್ರೆ, ನಿಮ್ಮನ್ನು ನೀವೇ ಗಮನಿಸ್ಕೊಳ್ಳೋಕೆ ಶುರು ಮಾಡಿದರೆ, ಯಾಕೆ ಈ ಥರ ಆಗ್ತಿದೆ, ನಾನು ಯಾರು, ನನ್ನ ಬಗ್ಗೆ ನಾನು ತಿಳ್ಕೋಬೇಕು, ಈ ಥರ ಹುಡುಕಾಟ ಎಲ್ಲ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ಬಿಕಾಸ್ ನಿಮಗೆ ಸಾಕು, ಭೂಮಿ ಮೇಲೆ ಎಷ್ಟು ಕಾಲದಿಂದ ಐ ಆಮ್ ಇನ್ಕಾರ್ನೇಟಿಂಗ್, ನಾನು ಐ ಹ್ಯಾವ್ ಟು ಬ್ರೇಕ್ ದಿಸ್ ಸೈಕಲ್ ಅಂತ ನೀವು ಸೋಲ್ ಡೆಸಿಷನ್ ಮಾಡಿಕೊಂಡು ಬಂದಿದ್ದೀರಾ ಈ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ನೋಡಿದ್ರೆ ನಾ ಹೇಳ್ತಾ ಇಲ್ವಾ, ಈ ನೀವು ಹೌ ಡು ಯು ಸೇ, ಈ ಟ್ರಾವೆಲ್ ಮಾಡಿರೋದು ಮ್ಯಾಪಲ್ಲಿ ಎಲ್ಲ ಕಡೆ ಪಿನ್ ಮಾಡಿರ್ತಾರಲ್ಲ, ಇಲ್ಲಿ ಟ್ರಾವೆಲ್ ಮಾಡಿದೆ, ಅಲ್ಲಿ ಟ್ರಾವೆಲ್ ಮಾಡಿದೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಬಂದಿದೆ ಅಂತ ಹೇಳಿ ಮ್ಯಾಪ್ ಮಾಡಿರ್ತಾರಲ್ಲ, ಆ ಥರ ನನಗೆ ಇಡೀ ವರ್ಲ್ಡ್ ಮ್ಯಾಪ್ ತೋರಿಸ್ಬಿಟ್ಟು ಅಲ್ಲಿ ಪಿನ್ನ ಮಾಡಿದ್ದಾರೆ, ಇಲ್ಲಿ ಪಿನ್ ಮಾಡಿದ್ದಾರೆ, ಇಲ್ಲಿ ಪಿನ್ ಮಾಡಿದ್ದಾರೆ. ಮತ್ತು ಆಕಾಶಿಕ್ ರೆಕಾರ್ಡ್ಸಲ್ಲೂ ಅಷ್ಟೇ, ಅಲ್ಲಿ ನಿಮ್ಮ ಲೈಟ್ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ, ಎಷ್ಟೊಂದು ಕಡೆ ಬ್ಲಿಂಕ್ ಆಗ್ತಾ ಇದೆ ನಿಮ್ಮ ಲೈಟು. ಅಂದರೆ ಅಲ್ಲಿದ್ರಿ, ಇಲ್ಲಿದ್ರಿ, ಈ ಟೈಮ್ ಲೈನಲ್ಲಿದ್ರಿ ಅಂತ ಹೇಳಿ. ಸೊ ಗ್ರೂಪ್ ನಂಬರ್ 2, ಯು ಆರ್ ವೆರಿ ವೈಸ್, ತುಂಬ ಮೆಚ್ಯೂರ್ಡ್.
ನಿಮ್ಮ ಎಕ್ಸಿಸ್ಟೆನ್ಸ್ ತುಂಬ ಡೀಪ್ ರೂಟೆಡ್, ನಿಮಗೆ ಅರ್ತ್ ತುಂಬಾ ಸ್ಪೆಷಲ್ಲು. ನಿಮಗೆ ಮದರ್ ಅರ್ತ್ ಈಸ್ ವೆರಿ ಸ್ಪೆಷಲ್ ಟು ಯು. ನೀವು ಭೂಮಿಗೆ ಸಹಾಯ ಮಾಡಬೇಕಂತ ಅಂದ್ಕೊಳ್ಬೋದು, ಇಲ್ಲ ಈ ನ್ಯಾಚುರಲ್ ಕಾಸಸ್ಗೆ, ಎನ್ವಿರಾನ್ಮೆಂಟಲ್ ಕಾಸಸ್ಗೆ, ಇಲ್ಲ ಅನಿಮಲ್ ಕಾಸಸ್ಗೆ, ಅನಿಮಲ್ ರೈಟ್ಸ್ಗೆ, ಇದಕ್ಕೆಲ್ಲ ಹೋರಾಡಬೇಕಂತ ಅಂದ್ಕೋಬೋದು ನೀವು. ನಿಮಗೆ ಅರ್ಥ ಅಷ್ಟು ಡಿಯರು. ನಮ್ಮ ತಾಯಿನ ನಾವು ಹೇಗೆ ಪ್ರೀತಿಸ್ತೀವಿ, ಅವ್ರಿಗೇನಾದರೂ ಆದರೆ ನಮಗೆ ನೋವು ತಡ್ಕೊಳ್ಳೋಕ್ಕಾಗಲ್ಲ, ಆ ಥರ ನಿಮಗೆ ಮದರ್ ಅರ್ತ್ಗೂ ನಿಮಗೂ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನೀವು ವಾಪಸ್ ಬರ್ತಾ ಇರೋದು. ಕೆಲವೊಬ್ಬರಿಗೆ ಅರ್ಥಲ್ಲಿ ಇನ್ಕಾರ್ನೇಟ್ ಆಗೋದು ಬೇಡ, ನಿಮಗೆ ಚಾನ್ಸಸ್ಸು ಇದೆ ಬೇರೆ ಕಡೆ ಹೋಗಿ ಬೇರೆ ಕಡೆ ಇನ್ಕಾರ್ನೇಟ್ ಆಗೋದಕ್ಕೆ. ಆದರೆ ನೀವೇ ವಾಲಂಟಿಯರ್ ಆಗಿ ಡಿಸೈಡ್ ಮಾಡಿ ನಿಮ್ಮ ಸೋಲು ಇಲ್ಲ, ನಾನು ಮದರ್ ಅರ್ತ್ಗೆ ಹೆಲ್ಪ್ ಮಾಡ್ತೀನಿ, ನಾನು ಭೂಮಿ ತಾಯಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನೀವು ವಾಪಸ್ ಬರ್ತಿರ್ಬೋದು. ಮತ್ತು ಇನ್ನೊಂದು ವಿಚಾರ ನಾನು ಗ್ರೂಪ್ ನಂಬರ್ 1 ಅವ್ರಿಗೂ ಹೇಳಿದ್ದು, ಅರ್ತ್ ಬಂದು ಇಡೀ ಅರ್ಥನೇ ಬಂದು ಎವಲ್ಯೂಷನಲ್ಲಿದೆ. ಎವಲ್ಯೂಷನ್ ಅಂತ ಅಂದರೆ ನಾವಿವಾಗ ಇರೋದು ಥರ್ಡ್ ಡೆನ್ಸಿಟಿನಲ್ಲಿ 3D ರಿಯಾಲಿಟಿ. ನಮ್ಮ ರಿಯಾಲಿಟಿ ಬಂದು ಥರ್ಡ್ ಡೆನ್ಸಿಟಿ, 3 ಡೈಮೆನ್ಷನಲ್ ಅರ್ತ್ ನಾವಿರೋದು. ಬಟ್ ಅರ್ತ್ ಬಂದು 5th ಡೆನ್ಸಿಟಿಗೆ ಹೋಗ್ತಾ ಇದೆ, 5th ಡಿಮೆನ್ಷನಿಗೆ ಹೋಗ್ತಾ ಇದೆ. ಅಂತಂದರೆ ಅಲ್ಲಿ ಬಂದು ಬರೀ ಪ್ರೀತಿ ಇಸ್ ದ ಲವ್ ಇಸ್ ದ ಫೌಂಡೇಶನ್. ಈ ಟ್ರಾನ್ಸಿಷನ್ ಬಂದು ಅರ್ಥದ ಮೂವ್ಮೆಂಟ್ ಬಂದು 2022 ಇಂದ ಶುರು ಆಗಿದೆ. ಅಂದರೆ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಗಿದೆ. ಅದು ಇಟ್ ವಿಲ್ ಟೇಕ್ ಇಯರ್ಸ್ ಆ್ಯಂಡ್ ಇಯರ್ಸ್. ನಾವು ಈಗ ಬಿಟ್ಟು ಇನ್ನೂ 3 ಇನ್ಕಾರ್ನೇಷನ್ ಮಾಡ್ಕೊಂಡು ಬಂದ್ರೂ ಅರ್ತ್ ಇನ್ನೂ ಆ ಟ್ರಾನ್ಸಿಷನ್ ಫೇಸಲ್ಲಿ ಇರುತ್ತೆ. ಬಟ್ ಈ ಟೈಮಲ್ಲಿ ನಮಗೆ ಎಷ್ಟು ಒಳ್ಳೆ ಎನರ್ಜೀಸು, ಎಷ್ಟು ಜನ ನಮಗೆ ಭೂಮಿ ಮೇಲೆ ಆ ಪ್ರೀತಿನ ಆ್ಯಂಕರ್ ಮಾಡೋಕ್ಕೆ ಸಾಧ್ಯ, ಅವರೆಲ್ಲ ವಾಪಸ್ಸು ಭೂಮಿ ಮೇಲೆ ಇನ್ಕಾರ್ನೇಟ್ ಆಗ್ತಾ ಇದ್ದಾರೆ. ಭೂಮಿನಲ್ಲಿ ಪ್ರೀತಿನ ಜಾಸ್ತಿ ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಎಷ್ಟು ದ್ವೇಷ ಇದೆ ಭೂಮಿ ಮೇಲೆ, ಎಷ್ಟು ಡಿವಿಷನ್ಸ್ ಇದೆ, ರಿಲಿಜನ್, ಕಾಸ್ಟ್, ಅದು ಇದು ಅಂಥೇಳಿ. ಈ ಡಿವಿಷನನ್ನೆಲ್ಲ ಬ್ರೇಕ್ ಮಾಡಿ ಬರೀ ಪ್ರೀತಿನ ಇನ್ಸ್ಟಾಲ್ ಮಾಡಬೇಕು, ಭೂಮಿನಲ್ಲಿ ಪ್ರೀತಿನ ತುಂಬಬೇಕು ಅಂತಾನೆ ಎಷ್ಟೊಂದು ಕಡೆಯಿಂದ ಇನ್ಕಾರ್ನೇಟ್ ಆಗ್ತಾ ಇದ್ದಾರೆ ಭೂಮಿ ಮೇಲೆ ಇವಾಗ. ಅದಕ್ಕೆ ಎಷ್ಟೊಂದು ಕಡೆ ರೆವಲ್ಯೂಷನ್ಸ್ ನೋಡ್ತಾ ಇರೋದು, ನೀವು ಫೈಟ್ಗಳು ನೋಡ್ತಾ ಇರೋದು. ಅವ್ರವ್ರ ರೈಟ್ಸ್ಗೋಸ್ಕರ ವುಮೆನ್ ರೈಟಿಗೆ ಫೈಟ್ಗಳು ನಡೆಯುತ್ತೆ, ಅನಿಮಲ್ ರೈಟ್ಸಿಗೆ ಫೈಟ್ ನಡೆಯುತ್ತೆ, ಎನ್ವಿರಾನ್ಮೆಂಟಲ್ ವಿಚಾರಕ್ಕೆ ಫೈಟ್ಸ್ ನಡೆಯುತ್ತೆ. ಅದಕ್ಕೇನೆ, ಯಾಕೆಂದರೆ ಕ್ಲಾಶ್ಗಳಾದಾಗಲೇ ಅದರಿಂದ ಏನಾದರೂ ಒಂದು ಸೊಲ್ಯೂಷನ್ ಬರೋದು, ಕೇಯಾಸ್ ಥ್ರೂನೇ ಏನಾದರೂ ಒಂದು ರೆಸೊಲ್ಯೂಷನ್ ಸಿಗೋದು. ಸೊ ಆ ಒಂದು ಪೀರಿಯಡಲ್ಲಿದೆ ಅರ್ತು. ಸೊ ನಿಮ್ಮ ಎನರ್ಜಿ ಈ ಟೈಮಲ್ಲಿ ನಿಮಗಿರೋ ಈ ನಾಲೆಜ್ನ, ಇನ್ಫಾರ್ಮೇಷನ್ನ, ವಿಸ್ಡಮ್ನ ಯೂಸ್ ಮಾಡೋದು ಹೆಂಗೆ ಮದರ್ ಅರ್ತಿಗೆ ಹೆಲ್ಪ್ ಮಾಡೋದು, ಅದು ನಿಮ್ಮ ಸೋಲ್ ಮಿಷನ್. ನಮ್ಮ ಪರ್ಸ್ನಲ್ ಮಿಷನ್ ಒಂದು ಕಡೆ, ನಾವು ಇದನ್ನು ಸಾಧಿಸಬೇಕು, ಈ ಗೋಲ್ಸ್ ಇದೆ, ಈ ಥರ ಒಂದು ರಿಲೇಷನ್ಶಿಪ್ ಬೇಕು, ಇದೆಲ್ಲ ನಮ್ಮ ಪರ್ಸ್ನಲ್ ಗೋಲ್ಸು. ಇದೆಲ್ಲ ಮಾಡ್ತಾ ನಾವು ಹೆಂಗೆ ಭೂಮಿಗೆ ಹೆಲ್ಪ್ ಮಾಡೋದು ಅಂತ ಹೇಳಿ. ವಿ ಹ್ಯಾವ್ 5 ಆಫ್ ಕಪ್ಸ್. ನಿಮ್ಮಲ್ಲಿ ನೀವು ಆ ಧೈರ್ಯನ ಕಂಡುಕೊಳ್ಳೋದು ಹೆಂಗೆ, ಇದನ್ನೆಲ್ಲ ಮಾಡ್ತಾ ನೀವು ಅರ್ತ್ ವೈಬ್ರೇಷನನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ಈ ಟೈಮಲ್ಲಿ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ 10 ಆಫ್ ಪೆಂಟಿಕಲ್ಸ್. ಈ ರಿಲೇಷನ್ಶಿಪ್, ಈ 5 ಆಫ್ ಕಪ್ಸ್ ಬಂದು ಎಲ್ಲ ಕಳ್ಕೊಂಡು ಸೋತೋಗಿರೋ ಅಂಥ ಒಂದು ಎನರ್ಜಿ. ಇಲ್ಲಿ ಪ್ರೀತಿ ಇಲ್ಲ, ಬರೀ ದುಃಖ, ನೋವು, ಬೇಜಾರು, ಏನೂ ಆಗಲ್ಲ, ಲೈಫ್ ಹಿಂಗೆ ಎಲ್ಲ ಹೋಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಬೇಜಾರಲ್ಲಿ ಕೂತಿರೋದು 5 ಆಫ್ ಕಪ್ಸ್. ಬಟ್ 10 ಆಫ್ ಪೆಂಟಿಕಲ್ಸ್ ನೋಡಿ, ಇಟ್ ಈಸ್ ಹ್ಯಾಪಿನೆಸ್, ಇಟ್ ಈಸ್ ಪ್ಲೇಫುಲ್ನೆಸ್. ಇದು ನೀವು ಈ ಥರ ಇರೋ ಜನರಿಗೆ ಆ್ಯಕ್ಚುಲಿ ಇದು ರಿಯಾಲಿಟಿ ಅಂತ ತೋರ್ಸೋಕ್ಕೆ ಅಂತಲೇ ನೀವು ಭೂಮಿ ಮೇಲೆ ಈ ಟೈಮಲ್ಲಿ ನಿಮ್ಮ ಸೋಲ್ ಬಂದಿರೋದು. ಯಾಕೆಂದರೆ ನಿಮ್ಮ ಸೋಲಿಗೆ ಗೊತ್ತು, ಲೈಫ್ ಆನ್ ಅರ್ತ್ ಇಸ್ ಅ ಪ್ಲೇ. ಭೂಮಿ ಮೇಲೆ ನಾವು ಏನು ಮಾಡ್ತಾಯಿದ್ದೀವಿ, ಇಟ್ ಈಸ್ ಜಸ್ಟ್ ಗೇಮ್ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ನಾವು ಭೂಮಿ ಮೇಲೆ ಮಾತ್ರನೇ ನಮಗೆ ಈ ಮಾಯ ಅಂತಿರೋದು. ನೀವು ಯಾವ ಪ್ಲ್ಯಾನೆಟ್ಗೆ ಹೋದ್ರೂ ಈ ಮಾಯ ಇರಲ್ಲ. ನಿಮ್ಮ ಸೋಲ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ, ನೀವು ಎಲ್ಲೋದ್ರೂ ನೀವು ಯಾರಂತ ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಸೊ ಅರ್ಥಿಗೆ ನಾವು ಬರೋದೇ ನಾವು ಪಾಠ ಕಲಿಬೇಕಂಥೇಳಿ ಈ ಮಾಯೇನ ಕವರ್ ಮಾಡಿಕೊಂಡು, ಸೊ ನೀವು ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋ ಅಂಥ ಒಂದು ಮಿಷನಲ್ಲಿದ್ದೀರಾ ಭೂಮಿ ಮೇಲೆ. ಇದು ನಿಜ ಅಲ್ಲ, ಪ್ರೀತಿ, ಲವ್ ಇಸ್ ಓನ್ಲಿ ರಿಯಲ್. ನಿಮ್ಮ ಮಿಷನ್ ಲೈಫಲ್ಲಿ ಎಲ್ರಿಗೂ ತೋರಿಸೋದು ಪ್ರೀತಿ ಒಂದೇ ಸತ್ಯ ಭೂಮಿ ಮೇಲೆ. ಪ್ರೀತಿ ಇಲ್ಲ ಅಂದಾಗಲೇ ಡಿವಿಷನ್ ಆಗೋದು, ಬ್ರೇಕ್ಸ್ ಆಗೋದು, ಪ್ರಾಬ್ಲಮ್ಸ್ ಆಗೋದು, ವಾರ್ ಆಗೋದು, ಎಲ್ಲನೂ ಪ್ರೀತಿ ಇಲ್ದಿದಾಗ ಆಗೋದು. ಸೊ ನಿಮ್ಮ ಕೆಲಸ ಭೂಮಿ ಮೇಲೆ ನಿಮ್ಮ ಪ್ರೀತಿನ ಜನರಿಗೆ ಹಂಚಿ ಭೂಮಿ ಮೇಲೆ ಆ ಪ್ರೀತಿ ಎನರ್ಜಿನ ಜಾಸ್ತಿ ಮಾಡೋದಕ್ಕೆ ಅಂತಲೇ ನೀವು ಈ ಟೈಮ್ ಇನ್ಕಾರ್ನೇಟ್ ಆಗಿದ್ದೀರಾ. ಈ ರೀಡಿಂಗ್ ಬಂದು ಈ ಅವರ್ಸ್ ಮಾಡ್ಬೋದು ಗ್ರೂಪ್ ನಂಬರ್ 2. ಬಟ್ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.
ಆಕಾಶಿಕ್ ರೆಕಾರ್ಡ್ಸ್ ರೇಟಿಂಗ್ ಇನ್ನೂ ಜಾಸ್ತಿ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಐ ಲವ್ಡ್ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಅಂತ ಹೇಳಿ. ಇಲ್ಲ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಿದೆ ಕೆಳಗಡೆ ಕಮೆಂಟ್ ಮಾಡಿ. ಐ ಲವ್ ಟು ರೀಡ್ ಯುವರ್ ಕಮೆಂಟ್ಸ್. ಯಾಕೆಂದರೆ ಅದೇ ಇನ್ಸ್ಪಿರೇಷನ್ ಕೊಡೋದು ನನಗೆ ನೆಕ್ಸ್ಟ್ ಏನು ಮಾಡಬೇಕು, ಹೆಂಗೆ ಹೆಲ್ಪ್ ಮಾಡಬೇಕು, ಏನು ಮೆಸೇಜಸ್ ತರಬೇಕು ಅಂತ ಹೇಳಿ. ಸೊ ಅದು ನಿಮ್ಮ ಇವತ್ತಿನ ಸೋಲ್ ಸ್ಟೋರಿ, ಸ್ಮಾಲ್ ಸ್ಟೋರಿ, ಆ್ಯಕ್ಚುಲಿ ತುಂಬ ದೊಡ್ಡ ಸ್ಟೋರಿ, ಎಸ್ಪೆಷಲಿ ನಿಮ್ಮದು ಗ್ರೂಪ್ ನಂಬರ್ 2. ಯು ಆರ್ ಹಿಯರ್ ಫಾರ್ ಎವರ್ ಅರ್ಥಲ್ಲಿ. ಸೊ ಯು ಆರ್ ಮೈ ಓಲ್ಡ್ ಸೋಲ್ಸ್. ಲವ್ ಯು ಆಲ್. ನಾನು ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನು ಹಿಡಿಸೋದೆ ಜಾಸ್ತಿ ಮಾಡಿ, ಎಲ್ಲರನ್ನೂ ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ. ಭೂಮಿ ಮೇಲೆ ಪ್ರೀತಿನ ಸ್ಟ್ರಾಂಗಾಗಿ ಆ್ಯಂಕರ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.